ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇನ್ನೇನು ಯುಗಾದಿ ಹಬ್ಬ ಪ್ರಾರಂಭ. ಯುಗಾದಿ ಹಬ್ಬ ಅಂದ ಕೂಡಲೇ ನಮಗೆ ಮುಖ್ಯವಾಗಿ ನೆನಪಾಗೋದು ರಾಶಿ ಭವಿಷ್ಯ ಮೊದಲಿಗೆ, ಆಮೇಲೆ ಇನ್ನೆಲ್ಲ ನೆನಪಾಗುತ್ತೆ. ಯಾಕಂದರೆ ಹಿಂದಿನ ವರ್ಷದಲ್ಲಿ ಅನೇಕ ಕಷ್ಟಗಳು, ಅನೇಕ ಸುಖದ ಸಂದರ್ಭಗಳು ಆಗಿರುತ್ತೆ. ಈ ವರ್ಷ ನಮ್ದು ಹೇಗಿರುತ್ತೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತೆ, ಅದು ಯಾರೇ ಆಗಲಿ. ಈ ನಿಟ್ಟಿನಲ್ಲಿ ಈ ವಾರ್ಷಿಕ ಭವಿಷ್ಯ, ಈ ಪರಾಭವ ಸಂವತ್ಸರದ್ದೇನಿದೆ ಅದನ್ನು ನೋಡ್ತಾ ಹೋಗೋಣ. ಯಾವ ಯಾವ ರಾಶಿಗಳಿಗೆ ಯಾವ ಯಾವ ಫಲ ಈ ವರ್ಷದಲ್ಲಿ ವಿಶೇಷವಾಗಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಗ್ರಹಗಳ ಸಂಚಾರ ಯಾವ್ಯಾವ ರಾಶಿಯಲ್ಲಿದೆ ಅಂತ ತಿಳ್ಕೊಡೋದು ಬಹಳ ಮುಖ್ಯ. ಈಗ ಉದಾಹರಣೆಗೆ ಗುರುಗ್ರಹದ ಸಂಚಾರ ಎಲ್ಲಿದೆ, ಎಲ್ಲಿಂದ ಪ್ರಾರಂಭ ಮಾಡಿ ಎಲ್ಲಿವರೆಗೆ ಅಂದರೆ ಈ ಯುಗಾದಿಯ ಪ್ರಾರಂಭ ದಿವಸದಿಂದ ಹಿಡಿದುಕೊಂಡು 2ನೇ ತಾರೀಕು ಜೂನ್ 2020 ವರೆಗೆ ಈ ಗುರು ಸಂಚಾರ ಇರುತ್ತೆ. ಎಲ್ಲಿರುತ್ತೆ? ಮಿಥುನ ರಾಶಿಯಲ್ಲಿ ಗುರುಗ್ರಹ ಸಂಚಾರ ಮಾಡ್ತಾನೆ. ಅದಾದ ಮೇಲೆ ಕಟಕ ರಾಶಿಗೆ ಬರ್ತಾನೆ ಗುರು. ಇನ್ನು ಇದೇ ಗುರು ಸಿಂಹರಾಶಿಗೂ ಪ್ರವೇಶವನ್ನು ಮಾಡ್ತಾನೆ. ಅದು ಯಾವಾಗ? 31/10/2026 ಅಂದರೆ ಅಕ್ಟೋಬರ್ 31. ಅಲ್ಲಿಗೆ ಗುರುವು ಸಿಂಹರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಇನ್ನು ಅದಾದ ಮೇಲೆ ಪುನಃ ಕಟಕ ರಾಶಿಗೆ ತಾನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡೋ ಸಮಯ 25ನೇ ತಾರೀಕು ಜನವರಿ 2027. ಹೀಗೆ ಈ ಗುರುಗ್ರಹ ಒಂದೊಂದು ರಾಶಿಗೆ ಹೋಗೋದು, ಕೆಲವು ಸಲ ವಾಪಸ್ಸು ಅದೇ ರಾಶಿಗೆ ಬರೋದು, ಇದೆಲ್ಲ ಇರುತ್ತೆ. ಕೊನೆಗೆ ಕಟಕ ರಾಶಿಯಲ್ಲಿ ಗುರುಗ್ರಹದ ಸಂಚಾರ. ಯಾಕೆಂದರೆ ಜ್ಯೋತಿಷಾಸ್ತ್ರದಲ್ಲಿ ಗುರುಗ್ರಹ ಸಂಚಾರ ಬಹಳ ಮುಖ್ಯ. ಅದರಿಂದ ಫಲಗಳನ್ನು ಹೇಳ್ತಾ ಹೋಗ್ತಾರೆ ಒಂದೊಂದು ಈ ರಾಶಿಯವರಿಗೆ. ಇನ್ನು ಶನಿಗ್ರಹದ ಸಂಚಾರ ಪೂರ್ಣ ಪರಾಭವ ಸಂವತ್ಸರದಲ್ಲಿ ಮೀನರಾಶಿಯಲ್ಲಿ ಅವನ ಸಂಚಾರ ಇರುತ್ತೆ. ಹಾಗಾದರೆ ಮೀನರಾಶಿಯವರಿಗೆ ತುಂಬ ಕಷ್ಟನಾ ಅಂದರೆ ಇಂತಿಂಥ ರಾಶಿಗಳಿಗೆ ಅದರ ಪ್ರಭಾವ ಇರುತ್ತೆ. ಯಾವುದು? ಕುಂಭರಾಶಿ, ಮೀನರಾಶಿ, ಮೇಷರಾಶಿ, ವಿಶೇಷವಾಗಿ ಇವರಿಗೆ ಸಾಡೆ ಸಾತಿ ಎಂದು ಕೂಡ ನಮಗೆ ಗೊತ್ತು, ತುಂಬ ಕಷ್ಟಗಳ ಕಾಲ ಬರಲಿಕ್ಕಿದೆ. ಇನ್ನು ವೃಶ್ಚಿಕ ರಾಶಿ ಮತ್ತು ಸಿಂಹರಾಶಿಯವರಿಗೆ ಕ್ರಮವಾಗಿ ಪಂಚಮ ಶನಿ ಅನಿಷ್ಟ, ಅಷ್ಟಮ ಶನಿ ಅನಿಷ್ಟ ಏನು ಫಲಗಳಿದೆ ಆ ಫಲಗಳು ಉಂಟಾಗುತ್ತೆ. ಇನ್ನು ರಾಹುಕೇತು ಸಂಚಾರಗಳನ್ನು ಕೂಡ ಹೇಳ್ತಾರೆ. ಯಾವಾಗ ರಾಹುಕೇತು ಗ್ರಹಗಳ ಸಂಚಾರ ಅಂದರೆ 25ನೇ ತಾರೀಕು ನವೆಂಬರ್ 2026ರಿಂದ ಮುಂದಕ್ಕೆ ಮಕರ ಹಾಗೂ ಕಟಕ ಮತ್ತು ಸಿಂಹ ಈ ರಾಶಿಗಳಲ್ಲಿ ಸಂಚಾರವನ್ನು ಈ ರಾಹುಕೇತುಗಳು ಮಾಡ್ತಾರೆ. ಈ ರೀತಿ ವಾರ್ಷಿಕ ಭವಿಷ್ಯ ಫಲವನ್ನು ಅನುಭವಿಸ್ತಾ ಇದ್ದೀವಿ ನಾವು. ಯಾವುದೇ ರೀತಿ ಅಂದರೆ ಈ ಎಲ್ಲ ಗ್ರಹಗಳು ಆಯಾಯ ಕಾಲಕ್ಕೆ ಆಯಾಯ ರಾಶಿಗೆ ಹೋಗಿ ಸೇರ್ತಾರೆ. ಹಾಗಾಗಿ ಅಂಥ ಫಲಗಳು ಸಿಗ್ತಾ ಹೋಗುತ್ತೆ. ನಮಗೆಲ್ಲ ಕುತೂಹಲ ಇದೆ. ಮೊದಲನೇ ರಾಶಿ ಯಾವುದು? ಮೇಷರಾಶಿ. ಮೇಷರಾಶಿಯವರಿಗೆ ಈ ವರ್ಷ ಏನೇನು ಫಲ ಅಂದಾಗ ನೋಡಿ, ಮೇಷರಾಶಿಯವರಿಗೆ ಗುರುಗ್ರಹ ಈ ಸಂವತ್ಸರದಲ್ಲಿ 3, 4 ಅಥವಾ 5ನೇ ಸ್ಥಾನದಲ್ಲಿ ಈ ರಾಶಿಯವರಿಗೆ ಸಂಚಾರ ಮಾಡ್ತಾನೆ ಅಂತಾದರೆ, ಹಾಗೆ ಶನಿಗ್ರಹ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಹಾಗೆ ರಾಹು ಕೇತುಗಳು 11, 5 ಅಥವಾ 10, 4ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ. ಇದು ಮಾಡೋದ್ರಿಂದಾಗಿ, ಈ ಪ್ರಭಾವದಿಂದಾಗಿ ಈ ರಾಶಿಯವರು ಏನು ಫಲ ಪಡಿತಾರೆ ಈ ವರ್ಷದಲ್ಲಿ ಎಂದಾಗ, ಮುಖ್ಯವಾಗಿ ಮೊದಲನೇ ಮಾತಿನಲ್ಲಿ ಹೇಳಬೇಕು ಅಂತಾದರೆ ಈ ವರ್ಷ ಶುಭ ಫಲವೂ ಇರುತ್ತೆ, ಅಶುಭ ಫಲವೂ ಇರುತ್ತೆ. ಹಾಗಾಗಿ ಮಿಶ್ರ ಫಲ ಅಂತ ಹೇಳಿ ಶುಭ ಅಶುಭ ಫಲಗಳು ಇರುತ್ತೆ. ಇನ್ನು ಸಾಡೆ ಸಾತಿ ಇರುತ್ತೆ ಈ ರಾಶಿಯವರಿಗೆ. ಹಾಗಾಗಿ ಗುರುಬಲ ಇರಲ್ಲ. ಅದನ್ನು ಅನೇಕ ಸಮಸ್ಯೆಗಳು ಎದುರಾಗಬಹುದು ಜೀವನದಲ್ಲಿ, ಅನೇಕ ಕಡೆ ಅದನ್ನು ಎದುರಿಸುವಂಥ ಪರಿಸ್ಥಿತಿ ಇದೆ. ಇನ್ನು ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ, ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಿಂದ ಬಳಲಬೇಕಾಗತ್ತೆ. ಇದು ಒಂದು. ಇನ್ನು ಓಡಿಸ್ಬೇಕಾದ್ರೆ ಗಾಡಿಯನ್ನು ವಿಶೇಷವಾಗಿ ಎಚ್ಚರ ವಹಿಸಿ, ಅಪಘಾತ ಆಗುವಂಥ ಒಂದು ಯೋಗ ಇದೆ. ಆಗಲೇಬೇಕು ಅಂತಲ್ಲ, ಆದರೆ ಕಾಣಿಸುತ್ತೆ ಯೋಗ ಇದೆ.
ಇದಕ್ಕೆಲ್ಲ ಪರಿಹಾರವನ್ನು ಮುಂದೆ ನೋಡೋಣ. ಇನ್ನು ಅಷ್ಟೇ ಅಲ್ಲ, ಈ ಯಾವ್ದಾದ್ರು ವಿವಾಹ ಏನಾದರೂ ಫಿಕ್ಸ್ ಆಗಿದ್ರೆ ಆ ಶುಭ ಕಾರ್ಯಗಳು ಯಾವುದೇ ಆಗಲಿ, ಮದುವೆ ಆಗಿರ್ಬೋದು, ಮುಂಜಿ ಆಗಿರ್ಬೋದು, ಇನ್ಯಾವುದೇ ಶುಭ ಕಾರ್ಯ ಆಗಿರ್ಬೋದು, ಅದನ್ನೆಲ್ಲ ಅಕ್ಟೋಬರ್ವರೆಗೆ ಮುಂದೂಡೋದು ತುಂಬ ಉತ್ತಮ ಈ ರಾಶಿಯವರಿಗೆ. ಇನ್ನು ಯಾರಾದ್ರು ಕೆಲಸ ಮಾಡೋರು ಅಂತಾಗಿದ್ರೆ, ವಿಶೇಷವಾಗಿ ಮನೆಯಲ್ಲೇ ಕೂತಿರೋರು ಅಂತ ಅವ್ರಿಗೊಂದು ವ್ಯವಸ್ಥೆ, ಕೆಲಸ ಮಾಡೋರ್ಗೊಂದು ವ್ಯವಸ್ಥೆ ಅಂದರೆ ಹೇಗೆ? ಕೆಲಸದಲ್ಲಿ ಏನಾದ್ರು ತೊಂದರೆ ಆಗೋರಿಗೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಕೆಲಸದವ್ರು ವಿಶೇಷವಾಗಿ ಅವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಈ ಟ್ರಾನ್ಸ್ಫರ್ ಆಗುವಂಥ ಸಂಭವ ಇರುತ್ತೆ ಈ ರಾಶಿಯವರಿಗೆ. ಇನ್ನು ವ್ಯಾಪಾರ ಮಾಡೋರಿಗೆ, ಇನ್ಯಾವುದೇ ರೀತಿ ಕೋರ್ಟು ಕಚೇರಿ ವ್ಯವಹಾರಗಳೇನಿದೆ, ಇದರಲ್ಲೆಲ್ಲ ಏನು ಅನ್ಕೊಳ್ತಾರೋ ಆ ಅನ್ಕೊಳ್ಳೋಷ್ಟು ಲಾಭ ಆಗದೆ ಇರ್ಬೋದು. ಅದು ಲಾಭ ಉಂಟು, ಅನ್ಕೊಳ್ಳೋ ಅಷ್ಟು ಆಗದೆ ಇರ್ಬೋದು. ಅಷ್ಟೇ ಅಲ್ಲ, ಯಾರು ಇವಾಗ ಈ ಸಲ ಸಂವತ್ಸರ ಹೊಸದಾಗಿ ನಾವು ವ್ಯಾಪಾರ ಮಾಡೋಣ ಅಂತ ಶುರು ಮಾಡೋದಿದ್ರೆ ಆ ಶುರು ಮಾಡೋದು ಬೇಡ. ಹಿಂದೆ ಯಾವ ವ್ಯಾಪಾರ ಇತ್ತು ಅದನ್ನೇ ಮುಂದುವರಿಸ್ಕೊಂಡು ಹೋಗೋದು ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೆ ಬರೋಣ. ವಿದ್ಯಾರ್ಥಿಗಳಿಗೆ ತಾವೇನು ಅನ್ಕೊಳ್ತಾರೋ ಅಷ್ಟು ಪ್ರಮಾಣದಲ್ಲಿ ಯಶಸ್ಸು ಸಿಗಬೇಕು ಅಂತಿಲ್ಲ, ಸಿಗತ್ತೆ. ಪೂರ್ಣ ಪ್ರಮಾಣದಲ್ಲಿ ಸಿಗಬೇಕು ಅಂತಿಲ್ಲ, ಅದನ್ನು ಶ್ರಮ ಹೆಚ್ಚು ವಹಿಸಿ ಅಂತ ಅರ್ಥ. ಸಿಗಲೇಬಾರ್ದು ಅಂತ ಶಾಸ್ತ್ರದಲ್ಲಿ ನಿಮ್ಗೆ ಸಿಗೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಜಾಸ್ತಿ ಶ್ರಮ ವಹಿಸಿ ವಿದ್ಯಾರ್ಥಿಗಳು ಅನ್ನೋದರಲ್ಲಿ ತಾತ್ಪರ್ಯ. ಇನ್ನು ನವೆಂಬರ್ ಆದಮೇಲೆ ಈ ರಾಶಿಯವರ ತಂದೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡು ಬರ್ಬೋದು. ಅಷ್ಟೇ ಅಲ್ಲ, ಎಷ್ಟೋ ಬಾರಿ ನಿಮ್ಮ ಮೇಲೆ ಸುಳ್ಳಾದ ಅಪವಾದಗಳನ್ನು ಹಾಕ್ಬೋದು ಯಾರಾದರೂ, ಅದರಿಂದ ಅವಮಾನವನ್ನು ನೀವು ಅನುಭವಿಸ್ಬೇಕಾಗಿ ಬರುತ್ತೆ. ಇಷ್ಟೆಲ್ಲ ಈ ವರ್ಷದಲ್ಲಿ ಮೇಷರಾಶಿಯವರಿಗಿದೆ. ಹಾಗಾದರೆ ಇದರಿಂದ ಪರಿಹಾರ ಇಲ್ವಾ ಅಂದರೆ ಖಂಡಿತ ಪರಿಹಾರ ಇದೆ. ಇದನ್ನು ತಪ್ಪದೇ ನೀವು ಆಚರಣೆ ಮಾಡ್ತೀರಿ ಅಂತಾದರೆ ಆಗ ಈ ಫಲಗಳನ್ನು, ಅಶುಭಗಳು ಯಾವುದೇ ಅದನ್ನೆಲ್ಲ ಶುಭವಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಆದರೆ ನಮ್ಮ ಅನುಷ್ಠಾನ, ನಾವೇನು ಮಾಡ್ತೀವಿ ಇಡೀ ವರ್ಷ, ಅದು ಮುಖ್ಯ. ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಮೇಷರಾಶಿಯವರು ಅಷ್ಟೇ ಅಲ್ಲ, ಮೇಷರಾಶಿಯವರ ಕುಟುಂಬ ಸಮೇತವಾಗಿ ಒಂದು ಹೋಮವನ್ನು ಮಾಡಿಸ್ಬೇಕು. ಆಗಾಗ ಹೋಮವನ್ನು ಮಾಡಿಸ್ತಾ ಇರಬೇಕು. ಯಾವುದು? ಪವಮಾನ ಹೋಮವನ್ನು ಮಾಡಿಸ್ಬೇಕು. ಅಂದರೆ ವಾಯುದೇವರ ಅನುಗ್ರಹ ಆಗಬೇಕು. ಅದನ್ನು ಹನುಮಂತನ ದೇವಸ್ಥಾನಕ್ಕೆ ವಿಶೇಷವಾಗಿ ಹೋಗಿ ಪ್ರತಿನಿತ್ಯ ವಾಯುಸ್ತುತಿಯನ್ನು ಪಾರಾಯಣ ಮಾಡಿ, ಹನುಮಂತ ದೇವರ ಬಗ್ಗೆ ಇರುವಂಥ ಯಾವುದೇ ದೇವರ ನಾಮ ಆಗ್ಬೋದು, ಸ್ತ್ರೀಯರೆಲ್ಲ ಅದನ್ನು ಪಠಿಸಿ, ಮೇಷರಾಶಿ ಸ್ತ್ರೀಯರಿತ್ತು ಅಂತಾದರೆ, ಹೀಗೆ ವಿಶೇಷವಾಗಿ ಮುಖ್ಯ ಪ್ರಾಣದೇವರ ಹನುಮಂತ ದೇವರ ಅನುಗ್ರಹವನ್ನು ಪಡ್ಕೊಳ್ಬೇಕು. ಆದರೆ ಈ ಪವಮಾನ ಹೋಮದ ಆಚರಣೆಯನ್ನು ಎಲ್ಲಿ ಮಾಡಬೇಕು? ನಿಮ್ಮ ಮನೆಯಲ್ಲೇ ಮಾಡಿಸ್ಬೇಕು. ಸಾಮಾನ್ಯವಾಗಿ ಕೆಲವರೆಲ್ಲ ಇಟ್ಕೊಂಡಿರ್ತಾರೆ, ಏನು ಈ ವರ್ಷ ಆ ವರ್ಷ ಅಂತಲ್ಲ, ತಿಂಗಳಿಗೆ ಒಂದು ಪವಮಾನ ಹೋಮ ಅಂತ ಇಟ್ಕೊಂಡಿರ್ತಾರೆ. ಅದು ದೇವಸ್ಥಾನದಲ್ಲಿ ಮಾಡಿಸ್ತಾ ಇರ್ತಾರೆ ಸೇವೆಯನ್ನು ಬರೆಸಿ. ಆದರೆ ಈ ಸಲ ಈ ರಾಶಿಯವರು ಮನೆಯಲ್ಲಿ ಪವಮಾನ ಹೋಮವನ್ನು ಮಾಡಿಸೋದು ವಿಶೇಷ. ಅದರಿಂದ ವರ್ಷಕ್ಕೆ ಕನಿಷ್ಠ ಪಕ್ಷ 3 ಸರಿಯಾದರೂ ಕೂಡ ಈ ಪವಮಾನ ಹೋಮವನ್ನು ಮಾಡಬೇಕು. ಬರೀ ಆ ದಿನದಲ್ಲಿ ಮಾತ್ರ ಮಾಡಿದರೆ ಸಾಕು ಅಂದರೆ ಪ್ರತಿನಿತ್ಯ ನೀವು ಹನುಮಂತನ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಹೋಮದ ಅನುಷ್ಠಾನ ಅಂತೂ ಇಡೀ ವರ್ಷದಲ್ಲಿ 3-6 ಕೂಡ ಆಗಬೇಕು. ಇಷ್ಟಾದರೆ ಖಂಡಿತವಾಗಿ ಈ ಮೇಷರಾಶಿಯವರಿಗೆ ಏನೇನು ಅಡೆತಡೆಗಳಿದೆ ಅದರೆಲ್ಲದಿಂದಲೂ ಕೂಡ ಅದನ್ನು ದಾಟಿಕೊಂಡು ಅವರು ಮುಂದಕ್ಕೆ ಅವಶ್ಯವಾಗಿ ಹೋಗ್ಬೋದು ಅಂತ ಹೇಳ್ತಾ, ಮೇಷರಾಶಿಯವರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಸಲ ಗುರುಗ್ರಹ ಈ ಸಂವತ್ಸರದಲ್ಲಿ ನಿಮ್ಮ ರಾಶಿಗೆ 2, 3 ಹಾಗೆ 4ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಶನಿ 11ನೇ ಸ್ಥಾನದಲ್ಲಿ ಇರ್ತಾನೆ. ರಾಹುಕೇತುಗಳು 10, 4 ಹಾಗೆ 9, 3 ಈ ಸ್ಥಾನಗಳಲ್ಲಿ ಸಂಚಾರವನ್ನು ಮಾಡ್ತಾರೆ ಕ್ರಮವಾಗಿ. ಈ ಎಲ್ಲದರ ಪ್ರಭಾವ ನಿಮಗೆ ಈ ಸಂವತ್ಸರ ಹೇಗಿರುತ್ತೆ ಅಂದಾಗ, ಅಶುಭ ಫಲಕ್ಕಿಂತ ಶುಭ ಫಲನೇ ಜಾಸ್ತಿ. ನಿಮಗೆ ಬಹಳ ಸಂತೋಷ ಆಯಿತು, ಹೆಚ್ಚು ಒಳ್ಳೆಯದೇ ಆಗುತ್ತೆ ಈ ವರ್ಷ. ವರ್ಷ ಪ್ರಾರಂಭದಲ್ಲಂತೂ ಬಹಳ ಉತ್ಸಾಹದಲ್ಲಿರ್ತೀರಿ. ಮನೆಯಲ್ಲಿ ಮದುವೆ ಸಂಭ್ರಮ ಆಗುತ್ತೆ, ಅಂದರೆ ಮದುವೆ ಫಿಕ್ಸ್ ಆಗುವಂಥ ಯೋಗಗಳಿರುತ್ತೆ. ಈಗಾಗಲೇ ಮದುವೆ ಆಗಿರುವಂಥ ಗಂಡ ಹೆಂಡತಿಯರಲ್ಲಿ ದಾಂಪತ್ಯ ಬಹಳ ಚೆನ್ನಾಗಿ ಹಾಗೆ ಮುಂದುವರಿಸ್ಕೊಂಡು ಹೋಗುವಂಥ ಸೌಭಾಗ್ಯ ಇದೆ, ಅನ್ಯೋನ್ಯತೆ ದಂಪತಿಗಳಲ್ಲಿರುತ್ತೆ. ಹಾಗೆ ನಿಮ್ಮ ಭಾಗ್ಯದಲ್ಲಿ ನಿಮ್ಗೆ ಏನೇನು ಪಡಿಬೇಕು ಅಂತಿದೆಯೋ ಅದರಲ್ಲಿ ಉನ್ನತಿ ಅಂತೂ ಖಂಡಿತ ಆಗುತ್ತೆ. ಈಗ ಮುಂಚೆ ಹೇಗಿದ್ರೋ ಅದಕ್ಕಿಂತ ಒಳ್ಳೆಯ ಉನ್ನತಿಯನ್ನು ನೀವು ಪಡ್ಕೊಳ್ತೀರಿ. ಇನ್ನು
ಯಾರಿಗೆ ಕೆಲಸನೇ ಇಲ್ಲ, ಬಹಳ ಕಷ್ಟಪಡ್ತಾ ಇದ್ದೀವಿ ಅಂತ ಕೆಲಸಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಜಾಬ್ ಆಗುತ್ತೆ ಅಂತ ಅರ್ಥ ಅವರಿಗೆ ಈ ವರ್ಷ. ಇನ್ನು ವ್ಯಾಪಾರ ವ್ಯವಹಾರ ಇದರೆಲ್ಲ ವಿಶೇಷವಾಗಿ ಪ್ರಗತಿನೂ ಕೂಡ ಕಂಡುಬರುತ್ತೆ. ಕೆಲವರಿಗೆ ಆಸ್ತಿ ಖರೀದಿ ಮಾಡುವಂಥ ಯೋಗನೂ ಇದೆ. ಅದರಿಂದ ಆ ಭಾಗ್ಯವು ವಿಶೇಷವಾಗಿ ಈ ವರ್ಷ ನಿಮಗೆ ದೇವರು ಅನುಗ್ರಹಿಸ್ತಾ ಇದ್ದಾನೆ. ಇನ್ನು ಮನೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವಸ್ತುಗಳನ್ನ ತೊಗೊಂಬರೋದಿಲ್ಲದೆ ಹೊಸದಾಗಿ ಖರೀದಿ ಮಾಡಿ ಅಂಗಡಿಯಿಂದ ಆ ವಸ್ತುಗಳನ್ನು ಆರಾಮಾಗಿ ಖರ್ಚು ಮಾಡಿ ತೊಗೊಂಬರಬಹುದು. ಆದರೆ ಸ್ವಲ್ಪ ಎಚ್ಚರ ಎಲ್ಲಿರಬೇಕು, ತಂದೆ ತಾಯಿಗಳ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ. ಯಾಕೆಂದರೆ ಈ ವರ್ಷ ತುಂಬ ಚೆನ್ನಾಗಿದೆ ಅಂಥೇಳಿ ಕೆಲವು ಸಲ ಸಾಹಸದಿಂದ ಮುನ್ನುಗ್ಲಿಕ್ಕೆ ಹೋಗಬೇಡಿ. ಅದು ಯಾಕೆಂದರೆ ಹೇಗಿದ್ದು ವರ್ಷ ಚೆನ್ನಾಗಿದೆ, ನಾವೇನು ಅಂದ್ಕೊಂಡಿದ್ರು ಆಗ್ತಾ ಇದೆ ಅಂತ ಸ್ವಲ್ಪ ಎಚ್ಚರದಿಂದ ಎಲ್ಲ ಕಾರ್ಯವನ್ನು ವಹಿಸಬೇಕು. ಅದು ಯಾವುದೇ ಒಂದು ಸಂದರ್ಭದಲ್ಲಾಗಲಿ, ಎಂಥವರೇ ಆಗಲಿ, ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಸಹಸಾ ವಿದಧೀತನ ಕ್ರಿಯೆ, ಬೇಗ ಕೂಡಲೇ ಅವಿವೇಕತನದಿಂದ ಮಾಡಬಾರ್ದಂತ ಯೋಚನೆ ಮಾಡಿ ಅಂತ. ಇನ್ನು ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಬೇಕಾದ್ರೆ ಸಮಾಧಾನ ಚಿತ್ತದಿಂದ ನಿರ್ಧಾರ ತಗೊಳ್ಳಿ, ದುಡುಕಬೇಡಿ ಅಂತ. ಇನ್ನು ನೌಕರ ವರ್ಗದವ್ರಿಗೆ ಅವರಿಗೆ ಒಳ್ಳೆಯ ಯೋಗ ಇದೆ. ರಾಜಕೀಯ ಕ್ಷೇತ್ರದವ್ರಿಗೂ ಒಳ್ಳೆಯ ಕಾಲ ಇದೆ. ಮನೆಯಲ್ಲಿ ಸ್ವಲ್ಪ ಕಷ್ಟಗಳು ಅಂತಂದರೆ ಯಾವ ಥರ ಜಗಳ ಆಗುವಂಥ ಸಂಭವ ಇದೆ. ಹಾಗಾಗಿ ತುಂಬ ಚೆನ್ನಾಗಿ ಸಿಗ್ತಾ ಇದ್ದಾಗ ಜಗಳ ಆಗೋದು ಜಾಸ್ತಿ ಅಂತ, ಆ ರೀತಿ ಜಗಳ ಆಗೋ ಸಂಭವ ಇದೆ. ಅದನ್ನು ಪರಿಹರಿಸ್ಕೊಳ್ಳಿ ಅಷ್ಟೇ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ ಇಷ್ಟೇ. ಅದರಿಂದ ಹೆಚ್ಚು ಶುಭ ಫಲನೇ, ಎಲ್ಲೋ ಒಂದು ಸಣ್ಣ ಪುಟ್ಟ. ಹಾಗಾಗಿ ನೀವು ಆ ಸಣ್ಣ ಪುಟ್ಟದ್ದು ಆಗಬಾರ್ದು ಏನು ಅಂತಾದರೆ ಅದಕ್ಕೇನು ಮಾಡಿ, ದಿನನಿತ್ಯ ಶಿವನ ಸ್ತೋತ್ರವನ್ನು ಹೇಳ್ಕೊಳ್ಳಿ. ತಪ್ಪದೆ ಶಿವನ ಸ್ತೋತ್ರವನ್ನು ಹೇಳ್ಕೊಂಡವ್ರಿಗೆ ಯಾವುದೇ ರೀತಿ ಇಲ್ಲಿ ತೊಂದರೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಶಿವರಾತ್ರಿ ಬಂದಾಗ, ಇನ್ನು ಮಾಸ ಶಿವರಾತ್ರಿ ಅಂತ ಪಂಚಾಂಗದಲ್ಲಿ ಹಾಕಿರ್ತಾರೆ, ಅಂಥ ವಿಶೇಷ ದಿವಸಗಳಿಗೆ ಹೋಗಿ, ಮತ್ತು ಸೋಮವಾರ ದಿವಸ ಹೋಗಿ ರುದ್ರದೇವರಿಗೆ ಅಭಿಷೇಕ ಸೇವೆಯನ್ನು ಮಾಡಿಸೋದು. ವಿಶೇಷವಾಗಿ ಓಂ ನಮಃ ಶಿವಾಯ ಈ ಶಿವ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಪ್ರತಿನಿತ್ಯ ಜಪಿಸ್ತಾ ಹೋಗಿ ಆರಾಮಾಗಿ ನೀವು ಮುಂದೆ ಹೋಗ್ಬೋದು, ಒಳ್ಳೆ ಫಲವನ್ನು ಪಡಿಬಹುದು. ಹಾಗಾಗಿ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಆ ಭಗವಂತ ಅನುಗ್ರಹಿಸಲಿ ಅಂತ ಆಶಿಸ್ತಾ, ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ. ಈ ಸಂವತ್ಸರದಲ್ಲಿ ಗುರುಗ್ರಹ ನಿಮ್ಮ ರಾಶಿಗೆ 1, 2 ಮತ್ತು 3ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಶನಿ ವರ್ಷ ಪೂರ್ತಿ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಇನ್ನು ರಾಹುಕೇತುಗಳು 9, 3 ಮತ್ತು 8, 2 ಈ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾರೆ. ಹಾಗಾಗಿ ಯಾವ ರೀತಿ ಫಲವನ್ನು ನೀವು ಈ ವರ್ಷ ಅನುಭವಿಸ್ತೀರಿ ಅಂದರೆ ಮಿಶ್ರ ಫಲ ಅಂತ ಹೇಳ್ತಾರೆ. ಅನೇಕ ಮಿಶ್ರ ಫಲ ಆಗತ್ತೆ, ಒಂದು ರೀತಿ ಆಗಲ್ಲ. ಹಾಗಂತ ಸುಖ ಇದೆ, ದುಃಖ ಇದೆ, ಈ ಥರದ ಮಿಶ್ರ ಫಲ. ಆದರೆ ಒಂದು ನೆನಪಿಡಬೇಕಾದ ವಿಶೇಷ ವಿಷಯ ಏನು ಅಂದರೆ ಸದಾ ಗುರು ಅನುಗ್ರಹ ಇರುತ್ತೆ ಈ ವರ್ಷವಿಡೀ. ಸಾಕಲ್ಲ, ಗುರುಗಳ ಅನುಗ್ರಹ ಇದ್ದರೆ ಆ ಮಿಶ್ರ ಫಲನ ಒಳ್ಳೆ ಫಲ ಮಾಡಿಬಿಡ್ತಾನೆ. ಅದರಿಂದ ಗುರು ವಿಶೇಷವಾಗಿ ನಿಮ್ಮ ಬೆಂಬಲಿಗನಾಗಿರ್ತಾನೆ. ಇನ್ನು ಅನೇಕ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ಇನ್ನೊಂದು ವಿಷಯ, ಕಳೆದ ವರ್ಷ ಅಂದ್ಕೊಂಡಿರ್ತೀರಿ ಇದೊಂದು ಆಗಬೇಕಾಗಿತ್ತು ಅಂತ, ಅದು ಈ ವರ್ಷ ಖಂಡಿತ ಆಗುತ್ತೆ, ಅದರಿಂದ ಪೂರ್ಣ ಆಗುತ್ತೆ. ಮತ್ತು ಕಂಕಣ ಭಾಗ್ಯ ಸಿಗುತ್ತೆ ಹಲವರಿಗೆ, ಅದೊಂದು ದೊಡ್ಡ ಭಾಗ್ಯ. ಇನ್ನು ಯಾರು ವಿವಾಹಿತರಾಗಿದ್ದಾರೆ, ಕಳೆದ ವರ್ಷ ಸಂತಾನ ಆಗಿಲ್ಲ, ಈ ವರ್ಷ ಆಗಬಹುದೇ ಅಂತಿದ್ರೆ ಖಂಡಿತ ಈ ವರ್ಷ ಸಂತಾನ ಭಾಗ್ಯನೂ ಇದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾದ ಯಶಸ್ಸು ಇದೆ. ಇನ್ನು ನೌಕರ ವರ್ಗದವರೆಗೂ ಪ್ರಯತ್ನದಿಂದ ಒಳ್ಳೆಯ ಲಾಭನೂ ಇದೆ. ಆದರೆ ಈ ವ್ಯಾಪಾರ ಮಾಡೋರು, ವ್ಯವಹಾರ, ಕೋರ್ಟು ಕಚೇರಿ ಇತ್ಯಾದಿ ವ್ಯವಹಾರಗಳಲ್ಲಿ ಏನು ತೊಡಗ್ತಾರೆ ಅವರು ಶ್ರಮ ಪಡಬೇಕು. ಶ್ರಮ ಪಟ್ಟರೆ ಫಲವನ್ನು ಪಡಿಬಹುದು. ಹೆಂಡತಿ ಮತ್ತು ಗಂಡ ಇಬ್ಬರಲ್ಲಿ ಸಾಮರಸ್ಯ ಇದೆ. ಇನ್ನು ರಾಜಕಾರಣಿಗಳಿಗೆ ವಿಶೇಷವಾಗಿ ಶತ್ರುಗಳಂತೂ ಇದ್ದೇ ಇರ್ತಾರೆ, ಆದರೆ ಯಶಸ್ಸು ಸಿಕ್ಕತ್ತೆ ಆ ಶತ್ರುಗಳ ಮಧ್ಯದಲ್ಲಿ ಈ ರಾಶಿಯವರಿಗೆ. ಇನ್ನು ನವೆಂಬರ್ ನಂತರ ಸ್ವಲ್ಪ ವ್ಯಾಧಿಗಳ ಉಲ್ಬಣ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವುದು ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಮತ್ತು ಪಿತ್ತದಿಂದಾಗಿ ಏನು ಸಂಭವಿಸಲಿಕ್ಕಿದೆ ಅದೆಲ್ಲ ಉಲ್ಬಣ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಆರೋಗ್ಯಕ್ಕೋಸ್ಕರ ಸ್ವಲ್ಪ ದುಡ್ಡು ಖರ್ಚು ಜಾಸ್ತಿ ಮಾಡಬೇಕಾಗಿ ಬರುತ್ತೆ. ಇನ್ನು ಜನವರಿ ಆದಮೇಲೆ ವಾಹನವನ್ನು ಚಲಿಸಬೇಕಾದ್ರೆ ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಅಪಘಾತ ಆಗುವಂಥ ಸಂಭವ ಆಮೇಲೆ ಇದೆ. ಹಾಗಾದರೆ ಮಿಶ್ರ ಫಲ ಅಂತ ಅನಿಸಿದ್ರೂ ಜಾಸ್ತಿ ಫಲನೇ ತೋರುತ್ತೆ ಕೇಳಿದಾಗ. ಏನು ಮಿಶ್ರ ಫಲ? ಆರೋಗ್ಯ ಸರಿ ಇರಲ್ಲ, ಆದ್ದರಿಂದ ಹಣ ಖರ್ಚು ಮಾಡಬೇಕಾಗಿ ಬರುತ್ತೆ. ಸಂಪಾದನೆಯೂ ಆಗುತ್ತೆ, ಖರ್ಚು ಇರುತ್ತಲ್ಲ,
ಹಾಗಾಗಿ ಸಮಾನ ಆಗಿಬಿಡುತ್ತೆ. ಅದರಿಂದ ಆರೋಗ್ಯ ಸುಧಾರಣೆ ಮಾಡಿಕೊಳ್ಬೇಕು ಮುಖ್ಯವಾಗಿ. ಎಲ್ಲ ಏನು ಮಾಡಬೇಕು ಇದಕ್ಕೆ ಪರಿಹಾರ ಅಂದರೆ, ಇವ್ರು ಮಾಡಬೇಕಾದ ಕೆಲಸ ಒಂದು ದುರ್ಗಾರಾಧನೆ ವಿಶೇಷವಾಗಿ ಮಾಡಬೇಕು. ದುರ್ಗಾ ಹೋಮ ಇರುತ್ತೆ, ಸಪ್ತಶತಿ ಪಾರಾಯಣ ಇರುತ್ತೆ, ವಿಶೇಷವಾಗಿ ಇದನ್ನೆಲ್ಲ ಅನುಷ್ಠಾನ ಮಾಡಬೇಕು. ಅದರಿಂದ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ದುರ್ಗೆಯ ಪೂಜೆಯನ್ನು ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಮಾಡಿರ್ತಾರೋ ಅದಕ್ಕೆಲ್ಲ ಭಾಗವಹಿಸಿ ವಿಶೇಷವಾಗಿ ದುರ್ಗಾದೇವಿಯ ಪ್ರಸಾದವನ್ನು ಪಡೆದುಕೊಳ್ಳಿ. ಪ್ರತಿನಿತ್ಯ ದುರ್ಗಾದೇವಿಯ ಬಗ್ಗೆ ಯಾವುದಾರೊಂದು ಸುಳಾದಿಯನ್ನು, ದೇವರ ನಾಮವನ್ನು ಅಥವಾ ಶ್ಲೋಕವನ್ನು ಹೇಳ್ಕೊಳ್ತಾ ಇರಿ ಪ್ರತಿನಿತ್ಯ. ಇದನ್ನಂತೂ ತಪ್ಪದೆ ಮಾಡಲೇಬೇಕು. ವಿಶೇಷ ದಿನಗಳಲ್ಲಿ ದುರ್ಗಾದೇವಿಯ ಆರಾಧನೆಯನ್ನು ಮನೆಯಲ್ಲೇ ಮಾಡಬಹುದು, ಮಾಡಿಸಬಹುದು, ಅಥವಾ ಹೊರಗಡೆ ದೇವಸ್ಥಾನಗಳಲ್ಲಿ ಹೋಗಿ ಮಾಡಬಹುದು. ಅಂತೂ ಇದನ್ನು ಅನುಷ್ಠಾನ ಮಾಡಿದ್ರೆ ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಪೂರ್ಣ ಫಲ ದೊರಕುತ್ತೆ. ಈ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಭಗವಂತ ಅನುಗ್ರಹಿಸಲಿ ಅಂತ ಆಶಿಸ್ತಾ ಇನ್ನು ಮುಂದಿನ ರಾಶಿಗೆ ಹೋಗೋಣ. ಕಟಕ ರಾಶಿ. ಕಟಕ ರಾಶಿಯವರ ಭವಿಷ್ಯದಲ್ಲಿ ಈ ಸಂವತ್ಸರದಲ್ಲಿ ಗುರುಗ್ರಹ 12, 1 ಮತ್ತು 2ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಶನಿ ತಾನು 9ನೇ ಸ್ಥಾನದಲ್ಲಿ ಪೂರ್ಣ ವರ್ಷ ಸಂಚಾರ ಮಾಡ್ತಾನೆ. ರಾಹುಕೇತುಗಳು 8, 2 ಹಾಗೆ 7, 1 ಈ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ. ಹಾಗಾದರೆ ಇದರ ಪ್ರಭಾವ ಏನು ಅಂದಾಗ, ಮೊದಲನೇದಾಗಿ ಕೇಳಿದಾಗ ಗಾಬರಿ ಆಗುತ್ತೆ. ಏನಂತ? ಶುಭ ಫಲಕ್ಕಿಂತ ಅಶುಭ ಫಲ ಜಾಸ್ತಿ ನಿಮಗೆ ಈ ವರ್ಷ. ಯಾಕಂದರೆ ವರ್ಷಾರಂಭದಲ್ಲೇ ಸ್ವಲ್ಪ ಕಿರಿಕಿರಿ ಅಂತ ಪ್ರಾರಂಭ ಆಗುತ್ತೆ. ಮತ್ತು ಮದುವೆ ಆಗಬೇಕು ಅಂತಿದ್ರೆ ಅದಕ್ಕೆ ಏನೋ ಒಂದು ವಿಘ್ನ ಆಗೋದು, ಅಡೆತಡೆಗಳು ಬರೋದು, ವಾಹನ ಅಪಘಾತ ಆಗೋದು, ಮತ್ತು ಈ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಬರೋದು, ದಂಪತಿಗಳಲ್ಲಾಗಬಹುದು, ತಂದೆ ತಾಯಿಗಳು ಮಕ್ಕಳಿಗಾಗಬಹುದು, ಮನಸ್ತಾಪ ಉಂಟಾಗುತ್ತೆ. ಹಾಗೆ ವ್ಯಾಪಾರ ವ್ಯವಹಾರ ಇದರಲ್ಲಿ ಹಾನಿ ಆಗಬಹುದು. ಕೆಲವು ಸಲ ದುಡುಕಿನ ನಿರ್ಧಾರ ತಗೊಳ್ತೀರಿ, ಅದರಿಂದ ಸಮಸ್ಯೆ ಆಗಬಹುದು. ಇದರಿಂದ ಏನು ಪ್ರಭಾವ ಆಗುತ್ತೆ? ಇದರಿಂದ ಏನಾಗುತ್ತೆ ಅಂತಂದರೆ ಕೊನೆಗೆ ಮನಸ್ಸು ವೈರಾಗ್ಯ ಭಾವದಲ್ಲಿ ಮೂಡುತ್ತೆ. ಸಾಕು, ಏನು ಬೇಡ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತಂತೆ. ಅಷ್ಟೇ ಅಲ್ಲ, ಆರೋಗ್ಯದಲ್ಲೂ ಕೆಲವು ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾದ್ರೆ ಇಡೀ ವರ್ಷನೇ ಹೀಗಾಗ್ಬಿಡುತ್ತಾ ಅಂದರೆ ಇಲ್ಲ. ನವೆಂಬರ್ ಅನಂತರ ಅನುಕೂಲಕರವಾದ ದಿವಸಗಳು ಸ್ವಲ್ಪ ಬರುತ್ತೆ. ಆಗ ಪ್ರಗತಿ ಪ್ರಾರಂಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಜಾಸ್ತಿ ಪ್ರಯತ್ನ ಪಟ್ಟರೆ ಯಶಸ್ಸು ಸಿಗುತ್ತೆ. ಆದರೆ ನಿಮ್ಮ ಶತ್ರುಗಳು ಯಾರೇ ಇರಲಿ ಅಂಥವರಿಗೆ ಜಯ. ನೀವು ಸ್ವಲ್ಪ ಅವ್ರ ಮುಂದೆ ಸೋಲೋ ಅಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಆಗೇನಾಗತ್ತೆ, ಸ್ವಲ್ಪ ಸಮಯ ಯಾಕೋ ಮನಸ್ಸಿಗೆ ಮಂಕ್ ಕವಿದ ಹಾಗೆ ಆಗಿ ನೀವು ಹಾಗಿರ್ತೀರಿ. ಕಷ್ಟ. ಆದರೆ ಒಂದು ಎಚ್ಚರ ಇರಬೇಕು, ಪರಿಹಾರಗಳು ಖಂಡಿತ ಇದ್ದೇ ಇದೆ. ಶುಭ ಫಲ ಅಂದ ಕೂಡಲೇ ಮುಗದೇ ಹೋಯ್ತು ಈ ವರ್ಷ, ಹಾಳು ಈ ವರ್ಷ ಅಂತ ಅಂದ್ಕೊಳ್ಬೇಡಿ. ಪರಾಭವ ಸಂವತ್ಸರದಲ್ಲಿ ಪರಾಭವನೇ ನಮಗೆ ಅಂತ ಅಂದ್ಕೊಳ್ಬೇಡಿ. ಪರಿಹಾರವನ್ನು ಜಾಸ್ತಿ ಮಾಡ್ಕೊಳ್ಬೇಕು, ಪ್ರತಿನಿತ್ಯ ಜಾಸ್ತಿ ಜಪ ತಪ ಮಾಡ್ಕೊಳ್ಬೇಕು ಅಂತ ತಾತ್ಪರ್ಯ. ಇನ್ನು ಕೆಲವರಿಗೆ ಈ ಕೆಲಸದ ನಿಮಿತ್ತ ಅಲ್ಲಿ ಇಲ್ಲಿ ಅಲದಾಟ ಇದೂ ಕೂಡ ಕಂಡುಬರುತ್ತೆ. ಹಾಗಾದರೆ ಇವರೆಲ್ಲ ಮಾಡಬೇಕಾದ ಪರಿಹಾರ ಏನು ಅಂದರೆ, ಗುರುವಾರ ತಪ್ಪದೆ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಬೇಕು, ರಾಯರಿಗೆ ಪ್ರದಕ್ಷಿಣೆ ಹಾಕಬೇಕು. ತಪ್ಪದೇ ಕೆಲಸವನ್ನು ಇಡೀ ವರ್ಷ ಮಾಡಬೇಕು. ಗುರುವಿನ ಅನುಗ್ರಹ ಆದರೆ ಏನೇ ಆದರೂ ತೊಂದರೆಗಳು ಅದು ದೂರಕ್ಕೆ ಓಡಿ ಹೋಗ್ತದೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದ ಆರಾಧನೆಯನ್ನು ಮಾಡಬೇಕು ತಪ್ಪದೆ. ಪ್ರತಿನಿತ್ಯ ಶ್ರೀ ರಾಘವೇಂದ್ರಾಯ ನಮಃ ಇದನ್ನು 108 ಬಾರಿ ಜಪ ಮಾಡೇ ಮಾಡಿ. ಶ್ರೀಪೂರ್ಣಬೋಧ ಸ್ತೋತ್ರ ಬರುತ್ತೆ ಅಂತ ಆದರೆ ವಿಶೇಷವಾಗಿ 3 ಸಲ ಅಂತೂ ಹೇಳ್ಕೊಳ್ಳೇಬೇಕು ದಿವಸ. ಇಲ್ಲ ಈ ವರ್ಷದಲ್ಲಿ ಕಲ್ತ್ಕೊಳ್ಳಿ, ಅದನ್ನೇನು 1 ತಿಂಗಳಲ್ಲಿ ಕಲ್ತ್ಕೊಳ್ಬೋದು. ಆ ಸ್ತೋತ್ರವನ್ನು ಕಲ್ತ್ಕೊಂಡು ರಾಯರ ಆರಾಧನೆಯನ್ನು ವಿಶೇಷವಾಗಿ ಮಾಡಿ. ಹಾಗೆ ಮಧ್ಯದಲ್ಲಿ ವಿಶೇಷ ದಿವಸಗಳು ಬಂದಾಗ ಗಣಪತಿ ಹೋಮ, ಆ ಗಣಪತಿ ಹೋಮವನ್ನು ಅನುಷ್ಠಾನ ಮಾಡಿ. ದೇವಸ್ಥಾನದಲ್ಲಾಗ್ಬೋದು, ನಿಮ್ಮ ಮನೆಗಳಲ್ಲಾಗಬಹುದು, ಗಣಪತಿ ಹೋಮವನ್ನು ಮಾಡಿಸಿ. ಆಗ ಹರಿವಾಯು ಗುರುಗಳು ವಿಶೇಷವಾಗಿ ನಿಮ್ಮನ್ನು ಅನುಗ್ರಹ ಮಾಡ್ತಾರೆ ಅಂತ ಆಶಿಸ್ತಾ ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಗೆ ಈ ಸಂವತ್ಸರದಲ್ಲಿ ಗುರು 11, 1ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ವರ್ಷ ಪೂರ್ತಿ ಶನಿ 8ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ರಾಹುಕೇತುಗಳು 7, 1 ಮತ್ತು 6, 12 ಈ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ. ಹಾಗಾದ್ರೆ ಈ ವರ್ಷ ಭವಿಷ್ಯ ಹೇಗಿರುತ್ತೆ ಅಂದರೆ ಅನೇಕ ಮಿಶ್ರ ಫಲ ಅಂತ ಹೇಳ್ತಾರೆ. ಮಿಶ್ರ ಫಲ, ಪೂರ್ಣ ಫಲ ಇಲ್ಲ, ಅರ್ಧ. ಅದರಲ್ಲೂ
ಪತಿ ಮತ್ತು ಪತ್ನಿಯರಿಗೆ ಅನಾವಶ್ಯಕ ವಿರಸ ಇರುತ್ತಂತೆ, ಸಾಮರಸ್ಯ ಇರುತ್ತೆ, ಆದರೆ ಈ ವರ್ಷ ವಿರಸ ಪ್ರಾರಂಭ ಆಗುತ್ತೆ ಸ್ವಲ್ಪ ಸ್ವಲ್ಪ. ಹಾಗಾಗಿ ಎಚ್ಚರ ಇರಲಿ. ಮತ್ತು ಕುಟುಂಬದಲ್ಲಿ ತಾಪತ್ರಯ ಜಾಸ್ತಿ ಆಗುತ್ತೆ. ಆದರೆ ಇದೆಲ್ಲ ವರ್ಷಾರಂಭದಲ್ಲಿ ನಿಮ್ಗೆ ಅನ್ನಿಸ್ಬೋದು, ಈಗ ಚೆನ್ನಾಗಿದ್ದೀವಲ್ಲ ಅಂತ ಅನ್ನಿಸ್ಬೋದು. ಅಂದರೆ ವರ್ಷಾರಂಭ ಚೆನ್ನಾಗಿರುತ್ತಂತೆ, ಆದರೆ ಆಮೇಲೆ ಸ್ವಲ್ಪ ಸ್ವಲ್ಪ ಸಮಸ್ಯೆ ಶುರುವಾಗುತ್ತೆ. ಹಾಗಾಗಿ ಕೌಟುಂಬಿಕ ಕಲಹ, ಜಗಳ ಆಗುತ್ತೆ. ಅದರಿಂದ ಎಚ್ಚರದಿಂದ ಇರಬೇಕು ಮೊದಲನೇದಾಗಿ. ಇನ್ನು ಕೆಲವರಿಗೆ ಸಂತಾನ ಪ್ರಾಪ್ತಿ ಆಗುವಂಥ ಯೋಗ ಇದೆ ಈ ವರ್ಷದಲ್ಲಿ. ಮತ್ತು ಯಾರು ಯುವಕರಿದ್ದಾರೆ ಅವರಿಗೆ ವಿವಾಹ ಭಾಗ್ಯ ಬರಲಿಕ್ಕಿದೆ. ಇನ್ನು ವ್ಯಾಪಾರ ವ್ಯವಹಾರಗಳೆಲ್ಲ ತುಂಬ ಮಂದಗತಿಯಿಂದ ಸಾಗುತ್ತೆ. ಅಂದ್ಕೊಂಡಿದ್ದು ನಿಧಾನಕ್ಕೆ ಯಾವಾಗಲೂ ಸಿಗತ್ತೆ ಫಲ, ಈಗ ಸಿಗಬೇಕು ಅಂತ ಇಲ್ಲ. ಹಾಗಾಗಿ ಮನಸ್ಸು ಬಹಳ ವೈರಾಗ್ಯದಿಂದ ಇರುತ್ತೆ. ಇನ್ನು ಅಷ್ಟೇ ಅಲ್ಲ, ಆದಾಯ ಆಗ್ಬಹುದು, ನಿಮ್ಗೆ ಅನ್ನಿಸ್ಬೋದು ಈ ವರ್ಷ ಚೆನ್ನಾಗಿ ಆದಾಯ ಆಗ್ತಾ ಇದೆಯಲ್ಲ ಅಂತ. ಆದರೆ ಶನಿಯ ಪ್ರಭಾವ ಇರೋದ್ರಿಂದ ನೀವು ಎಷ್ಟು ಸಂಪಾದನೆ ಮಾಡ್ತೀರೋ ಅಷ್ಟೇ ಖರ್ಚಾಗಿ ಹೊರಟೋಗುತ್ತೆ. ಹಾಗಾಗಿ ಉಳಿಯೋಲ್ಲ, ಅದು ಸಮಸ್ಯೆ ಇದೆ. ಇನ್ನು ವಿದ್ಯಾರ್ಥಿಗಳು, ಈ ರಾಶಿಯವರು ತುಂಬ ಶ್ರಮ ಪಡಬೇಕಾಗಿ ಬರುತ್ತೆ. ಶ್ರಮ ಪಟ್ಟರೆ ಫಲ ಸಿಗುತ್ತೆ. ಇನ್ನೊಂದು, ಮನಸ್ಸಿಗೆ ವೃಥಾ ತಾಪ. ಯಾಕೆ? ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ದುಡ್ಡು ಖರ್ಚು ಆದಷ್ಟು ಮನಸ್ಸಿಗೆ ತಾಪ ಇದೆಯಲ್ಲ, ಆ ತಾಪ ಈ ವರ್ಷ ಸಿಗುತ್ತೆ. ಆದ್ದರಿಂದ ನವೆಂಬರ್ ಆದಮೇಲೂ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾಗಿದೆ. ಇನ್ನು ಒಂದು ಸಂತೋಷದ ವಿಷಯ ಏನಂದರೆ, ಈ ನವೆಂಬರ್ ನಂತರ 6ನೇ ರಾಹು, ಇವನ ಪ್ರಭಾವದಿಂದ ಏನಾಗುತ್ತೆ ಅಂದರೆ, ಶತ್ರುಗಳು ನಿಮ್ಗೆ ಯಾರ್ಯಾರು ಇದ್ರೋ ಆ ಎಲ್ಲ ಶತ್ರುಗಳ ದಮನ ಆಗುತ್ತೆ. ಅವ್ರಿಗೇನು ನಿಮಗೆ ತೊಂದರೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆರೋಗ್ಯದಲ್ಲೂ ಕೂಡ ಸುಧಾರಣೆ ಆಮೇಲೆ ಕಂಡುಬರುತ್ತೆ. ಹಾಗಾಗಿ ಇಂಥ ಮಿಶ್ರ ಫಲಗಳಿಂದ ಬಚಾವಾಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಇವರಿಗೆ ಉಪಾಯ ಇರೋದು ಒಂದೇ. ಏನು ಉಪಾಯ? ಪ್ರತಿನಿತ್ಯ ವಾಯುಸ್ತುತಿಯನ್ನು ಪಾರಾಯಣ ಮಾಡಬೇಕು. ಹಾಗೆ ವಿಶೇಷ ದಿವಸ ಬಂದಾಗ, ಶನಿವಾರ ಅಥವಾ ಇನ್ಯಾವುದಾದ್ರು ವಿಶೇಷ ದಿವಸ ಬಂದಾಗ ವಾಯುಸ್ತುತಿ ಹೋಮವನ್ನು ಅನುಷ್ಠಾನ ಮಾಡಬೇಕು. ಹಾಗಾಗಿ ವಾಯುಸ್ತುತಿ ಪುರಶ್ಚರಣೆ ಮಾಡಿ, ಮತ್ತು ಪ್ರತಿನಿತ್ಯ ಹನುಮಂತ ದೇವರಿಗೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿ ಅದನ್ನು ತಗೊಳ್ಳಿ, ಬಹಳ ವಿಶೇಷ. ಅದರಿಂದ ವಾಯುದೇವರ ಅನುಗ್ರಹ ಆದರೆ ಯಾವುದೇ ಗ್ರಹಗಳ ಬಾಧೆ ಇರಲ್ಲ. ಈ ಮಿಶ್ರ ಫಲಗಳಿಂದ ತಪ್ಪಿಸ್ಕೊಳ್ಬಹುದು. ಆದ್ದರಿಂದ ಸಿಂಹರಾಶಿಯವರಿಗೆಲ್ಲ ವಿಶೇಷವಾಗಿ ಹರಿವಾಯು ಗುರುಗಳು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಗುರುಗ್ರಹ ಈ ಸಂವತ್ಸರದಲ್ಲಿ 10, 11 ಹಾಗೆ 12 ಈ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾನೆ. ಶನಿ ವರ್ಷ ಪೂರ್ತಿ 7ನೇ ಸ್ಥಾನದಲ್ಲಿರ್ತಾನೆ. ರಾಹು ಕೇತುಗಳು 6, 12 ಮತ್ತು 5, 11 ಈ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾರೆ. ಈ ಸಂವತ್ಸರ ಹೇಗಿರುತ್ತೆ ಎಲ್ಲದರ ಪ್ರಭಾವ ಅಂದಾಗ, ಅನೇಕಾನೇಕ ಜಾಸ್ತಿ ಏನು ಶುಭ ಅಶುಭ 2 ಫಲ. ತುಂಬ ಒಳ್ಳೆ ಫಲ ಸಿಗುತ್ತೆ, ಹಾಗೆ ಕೆಟ್ಟದ್ದು ಹಾಗೆ ಇರುತ್ತೆ. ಇದೇನಿದು? ವರ್ಷಾರಂಭ ಹೇಗಿರುತ್ತೆ ನೋಡೋಣ. ವರ್ಷಾರಂಭ ಅಷ್ಟೊಂದು ಉತ್ಸಾಹ ಅಂತ ಇರಲ್ವಂತೆ. ಆದರೆ ಜೂನ್ ಆದಮೇಲೆ ಒಳ್ಳೊಳ್ಳೆ ದಿವಸಗಳು ಪ್ರಾರಂಭ ಆಗಲಿಕ್ಕೆ ಶುರು. ಕೆಲವರು ಪ್ರಯತ್ನ ಪಟ್ಟರೆ ವಿವಾಹ ಭಾಗ್ಯನೂ ಬೇಗ ಸಿಗುತ್ತೆ. ಇನ್ನು ಯುವಕರಿಗೆ ಪ್ರಯತ್ನ ಪಟ್ಟರೆ ಖಂಡಿತ ಕೆಲಸ ಇದೆ, ಅದರಿಂದ ಉದ್ಯೋಗ ಪ್ರಾಪ್ತಿ ಲಾಭವೂ ಇದೆ. ಇನ್ನು ಗಂಡ ಹೆಂಡತಿಯರಲ್ಲಿ ಅನಾವಶ್ಯಕ ಕಲಹಕ್ಕೆ ಕಾರಣ ಇದೆ, ಅದರಿಂದ ಎಚ್ಚರದಿಂದ ಇದೆ. ಇನ್ನು ನವೆಂಬರ್ ಆದಮೇಲೆ ಮಕ್ಕಳ ವಿಷಯದಲ್ಲಿ ಕಿರಿಕಿರಿ ಅನುಭವಿಸ್ತೀರಿ. ಸ್ವಲ್ಪ ಸಮಯ ಹೇಗಾಗುತ್ತೆ ಅಂದರೆ, ಏನೋ ಒಂಥರ ಮಂಕು ಕವಿದ ಹಾಗೆ ಇರ್ತೀರಿ, ಮನೇಲಿ ಸುಮ್ಮನೆ ಕೂತಿರ್ತೀರಿ, ಮಾತಾಡೋಲ್ಲ ಜಾಸ್ತಿ, ಹೀಗೂ ಇರುತ್ತೆ. ಇನ್ನು ಟ್ರಾನ್ಸ್ಫರ್ ಆಗುವಂಥ ಸಂಭವ ಇದೆ ಕೆಲಸದಲ್ಲಿರೋರಿಗೆ. ಇನ್ನು ರಾಜಕೀಯ ಜನರಿಗೆ ತುಂಬ ಒತ್ತಡ ಜಾಸ್ತಿ ಈ ವರ್ಷ. ಹಾಗೆ ವ್ಯಾಪಾರ ವ್ಯವಹಾರ ಈ ವರ್ಗದಲ್ಲಿರೋರಿಗೆಲ್ಲ ತುಂಬ ಪ್ರಯತ್ನ ಪಟ್ಟರೂ ಲಾಭ ಅಷ್ಟೊಂದು ಆಗಲ್ಲ, ಯಾಕೋ ಇಳಿಮುಖವಾಗಿ ಕೆಳಗೆ ಹೋಗ್ತಾ ಇರುತ್ತೆ. ಇನ್ನು ಕೋರ್ಟು ಕಚೇರಿ ಕೆಲಸಗಳಲ್ಲೂ ಸ್ವಲ್ಪ ಜಯ ಸಿಗುತ್ತೆ. ವಿದ್ಯಾರ್ಥಿಗಳಿಗೂ ನಿರೀಕ್ಷಿತ ಫಲ ಸಿಗಲಿಕ್ಕೆ ಅವಕಾಶ ಕಡಿಮೆ, ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ. ಆದ್ದರಿಂದ ಇದೆಲ್ಲದರಿಂದ ಮುಕ್ತಿಯನ್ನು ಪಡಿಬೇಕು ಅಂತಾದರೆ ನೀವು ಮಾಡಬೇಕಾದ 2 ಕೆಲಸ ಪ್ರತಿನಿತ್ಯ ಏನು? ಒಂದು, ದುರ್ಗಾದೇವಿಯ ಮಂತ್ರವನ್ನು ಹೇಳ್ಕೊಳ್ಬೇಕು. ಕಷ್ಟ ಏನಿಲ್ಲ. ದುರ್ಗಾದೇವಿಯ ಮಂತ್ರ ಅಂದರೆ ದುರ್ಗಾಯೈ ನಮಃ ಅಂತ ಇಷ್ಟನ್ನೇ 108 ಸಲ ಹೇಳ್ಕೊಳ್ಳಿ, ಒಂದು ಸಲ ಅಲ್ಲ, ಪ್ರತಿನಿತ್ಯ. ಇಲ್ಲ ವೇದ ಮಂತ್ರ ಬರೋರು ಜಾತವೇದಸೆ ಸುನವಾಮ ಸೋಮಂ ಅಂತ ಒಂದು ಮಂತ್ರ ಇದೆ. ಈ ಮಂತ್ರವನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ. ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಹೇಳ್ತಾರೆ, ಅದೇ ಮಂತ್ರವನ್ನು 108 ಸಲ ಹೇಳ್ಕೊಳ್ಳಿ, ವಿಶೇಷ.
ಅಥವಾ ಪ್ರತಿ ಶನಿವಾರ ಪ್ರಾಣದೇವರ ದರ್ಶನ ಪಡಿಬೇಕು. ಆದ್ದರಿಂದ ಹನುಮಂತನ ದರ್ಶನಕ್ಕೆ ಶನಿವಾರ ಫಿಕ್ಸ್ ಮಾಡ್ಕೊಂಬಿಡಿ, ಹೋಗ್ತಾ ಇರ್ಬೇಕು ಪ್ರತಿ ಶನಿವಾರ. ಈ ರೀತಿ ಮಾಡ್ತಾ ಇದ್ರೆ ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಪ್ರಾಣದೇವರ ಸ್ತೋತ್ರಗಳು ಇರುತ್ತೆ. ಪ್ರಾಣಾಯ ನಮಃ ಅಂತ ಯಾವಾಗಲೂ ಹೇಳ್ಕೊಳ್ತಾರೆ. ಗಾಡಿ ಓಡಿಸ್ಬೇಕಾದ್ರೆ ಹಾಗೆ ಹೇಳ್ತಾ ಇರಿ, ಊಟ ಕೂತಾಗ ಹೇಳ್ಕೊಳ್ತಾ ಇರಿ, ಮನಸ್ಸಿನಲ್ಲಿ ಸದಾ ಚಿಂತಿಸಿ. ಯಾವಾಗ ಸಾಧ್ಯನೋ ಟೆನ್ಷನ್ ಬಂದಾಗೆಲ್ಲ ಜಾಸ್ತಿ ಜಪ ಮಾಡಿ. ಇಷ್ಟೆಲ್ಲ ಮಾಡಿದಾಗ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಕನ್ಯಾ ರಾಶಿಯವರೆಲ್ಲರಿಗೂ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ಆಶಿಸ್ತಾ ಮುಂದಿನ ರಾಶಿಗೆ ಹೋಗೋಣ. ತುಲಾರಾಶಿ. ತುಲಾರಾಶಿಯಲ್ಲಿ ಈ ಸಲ ವರ್ಷ ಗುರುಗ್ರಹ 9, 10, 11ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಇನ್ನು ಶನಿ ವರ್ಷ ಪೂರ್ತಿ 6ನೇ ಸ್ಥಾನದಲ್ಲಿ, ರಾಹುಕೇತುಗಳು 5, 11, 4, 10 ಈ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ. ಆದ್ದರಿಂದ ಈ ವರ್ಷ ನಿಮಗೆ ವಸ್ತುತಃ ಕಳೆದ ವರ್ಷ ಸ್ವಲ್ಪ ದುಃಖ ಅನುಭವಿಸಿದ್ರೋ ಏನೋ, ಆದರೆ ಈ ವರ್ಷ ಮಾತ್ರ ನಿಮಗೆ ತುಂಬ ಅದೃಷ್ಟಕರವಾದ ವರ್ಷ, ಬಹಳ ಅದೃಷ್ಟ ನಿಮಗೆ. ಆದ್ದರಿಂದ ತಪ್ಪದೆ ಎಲ್ಲ ಕೆಲಸಗಳಲ್ಲಿ ಮುನ್ನುಗ್ತಾ ಹೋಗಿ, ಒಳ್ಳೆ ಫಲ ಖಂಡಿತ ಸಿಗುತ್ತೆ. ಭಾಗ್ಯದಲ್ಲಂತೂ ವಿಶೇಷವಾದ ಉನ್ನತಿಯನ್ನು ಕಾಣ್ತೀರಿ. ಗುರು, ಶನಿ, ಕೇತು 3ರ ಬಲನೂ ಇದೆ ನಿಮಗೆ. ಹಾಗಾಗಿ ಎಲ್ಲ ಕಾರ್ಯ ಅಂದ್ಕೊಂಡಿದ್ದು ಸುಗಮವಾಗಿ ಆಗ್ತಾ ಹೋಗುತ್ತೆ. ಹೊಸ ಆಸ್ತಿಯನ್ನು ಖರೀದಿ ಮಾಡ್ತೀರಿ, ಹೊಸ ವಾಹನಗಳನ್ನು ತಗೊಳ್ತೀರಿ, ಒಳ್ಳೆ ಉದ್ಯೋಗ ಸಿಗುತ್ತೆ. ಹಾಗೆ ಮನೆಯಲ್ಲಿ ವಿವಾಹಾದಿ ಶುಭ ಕಾರ್ಯ ಆಗುತ್ತೆ. ಪತಿ ಪತ್ನಿಯರಲ್ಲಿ ಉತ್ತಮವಾದ ಹೊಂದಾವಣಿಕೆ ಇರುತ್ತೆ. ರಾಜಕೀಯ ಜನರು ಜಾಸ್ತಿ ಕಷ್ಟಪಡಬೇಕಾಗಿಲ್ಲ, ಸ್ವಲ್ಪ ಶ್ರಮಪಟ್ಟರು ಯಶಸ್ಸು ಸಿಗುತ್ತೆ. ಹೊಸ ವ್ಯಾಪಾರಗಳಿಗೆ ಕೈ ಹಾಕ್ಬೋದು. ಆದರೆ ಇಡೀ ವರ್ಷ ದೇವರು ಹಿಂಗೆ ಮಾಡಿಬಿಡ್ತಾನ, ಒಂದೇನೋ ಒಂದು ಪರೀಕ್ಷೆ ಇಡ್ತಾನೆ. ಅದರಿಂದ ದೇವರ ಆರಾಧನೆ ಮಾಡಲೇಬೇಕು. ಯಾಕೆ, ಏನು ತೊಂದರೆ ಆಗುತ್ತೆ ಅಂದರೆ ಪಂಚಮ ರಾಹುವಿನ ಪ್ರಭಾವ. ಈ ಪ್ರಭಾವದಿಂದಾಗಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಜಾರಿರುತ್ತೆ. ಏನೋ ಎಲ್ಲ ಸಿಕ್ಕಿದ್ರು ಮಕ್ಕಳು ಚೆನ್ನಾಗಿರ್ಬೇಕಲ್ಲ, ಏನೋ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಜಾರಾಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಇನ್ನು ನವೆಂಬರ್ ಆದಮೇಲೆ ತಂದೆ ಅಥವಾ ತಾಯಿಯ ಆರೋಗ್ಯದಲ್ಲಿ ತೊಂದರೆ ಕಂಡುಬರುತ್ತೆ. ನೀವು ಚೆನ್ನಾಗಿರ್ತೀರಿ, ಅದರಿಂದ ಏನೋ ಒಂದು ಸಮಸ್ಯೆ ಸ್ವಲ್ಪ ದೇವರಿಟ್ಟಿರ್ತಾರೆ. ಇನ್ನು ನಿಮಗೆ ವಿಶೇಷವಾದ ಪ್ರಗತಿ ಆಗಬೇಕು ಅಂದರೆ ಗುರು ಶನಿಗಳ ಅನುಗ್ರಹ ಅಂತೂ ಈ ವರ್ಷದಲ್ಲಿದೆ. ಹಾಗಾಗಿ ಹಾಗೇ ಆಗುತ್ತೆ. ಅದನ್ನು ನೀವು ಸ್ವಲ್ಪ ಈ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಏನು ಮಾಡಬೇಕು? ವಿಘ್ನೇಶನ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಅಂಥೇಳಿ ಶ್ಲೋಕ ಏನಿದೆ, ಶ್ಲೋಕವನ್ನು ವಿಶೇಷವಾಗಿ ಪ್ರತಿನಿತ್ಯ ಒಂದು 10 ಬಾರಿ ಆದರೂ ಹೇಳ್ಕೊಳ್ಳೇಬೇಕು. 108 ಸಲ ಬಹಳ ವಿಶೇಷ. 10 ಬಾರಿ ಆದರೂ ಹೇಳ್ಕೊಂಡು ನಿಮ್ಮ ಎಲ್ಲ ಕೆಲಸಗಳಲ್ಲಿ ಮುಂದುವರಿಕೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ಆಶಿಸ್ತಾ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಗುರುಗ್ರಹ 9, 11ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಶನಿ ಇಡೀ ವರ್ಷ 5ನೇ ಸ್ಥಾನದಲ್ಲಿ ಇರ್ತಾನೆ. ರಾಹುಕೇತುಗಳು 4, 10 ಹಾಗೆ 3, 9 ಈ ಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ. ಈ ವರ್ಷ ನಿಮಗೆ ಅನೇಕ ಮಿಶ್ರ ಫಲಗಳನ್ನು ಹೇಳ್ತಾರೆ. ವರ್ಷಾರಂಭ ವಸ್ತುತಃ ಉತ್ಸಾಹ ಇರಲ್ಲ ಅಷ್ಟೊಂದು. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಕೂಡ ಕಾಣುತ್ತೆ. ಕೆಲವರಿಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಕಾಣುತ್ತೆ. ಇನ್ನು ಪಂಚಮ ಶನಿಯಿಂದ ನಿಮಗೆ ಮಾನಸಿಕ ಕಿರಿಕಿರಿಯೂ ಕೂಡ ಜಾಸ್ತಿ ಆಗುತ್ತೆ. ಕೆಲಸಗಳಲ್ಲಿ ಬಹಳ ಅಡೆತಡೆಗಳು ಎಲ್ಲ ಇರ್ತವೆ. ಜುಲೈ ಆದಮೇಲೆ ಕೆಲವರಿಗೆ ಒಳ್ಳೆಯದಾಗತ್ತೆ. ಆದರೆ ಯಾವ ವಿಷಯದಲ್ಲಿ? ಮದುವೆ ಆಗೋ ವಿಷಯದಲ್ಲಿ ವಿವಾಹ ಯೋಗ ಕೂಡ ಬರುತ್ತೆ. ಇನ್ನು ಉದ್ಯೋಗ ಕೆಲಸ ನಮಗೆ ಸಿಗಬೇಕು ಅಂತ ತುಂಬ ಕಷ್ಟಪಡ್ತಾ ಇರ್ತೀರಿ, ಶ್ರಮ ಪಡಿ, ಈ ಸಲ ಖಂಡಿತ ಸಿಗತ್ತೆ. ಆದರೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಇದ್ದೇ ಇರುತ್ತೆ. ಒಂದು ಭಾಗ್ಯ ಏನು ಅಂದರೆ ತೀರ್ಥಯಾತ್ರೆಗೆ ಹೋಗುವಂಥ ಭಾಗ್ಯ ಇರುತ್ತೆ. ಅದರಿಂದ ತೀರ್ಥಯಾತ್ರೆ ಕಷ್ಟ, ಹಾಗಾಗಿ ತೀರ್ಥಯಾತ್ರೆ ಅಂತಲ್ಲ, ಸಹಜವಾಗಿ ಯಾರಾದ್ರು ಬನ್ನಿ ಹೋಗೋಣ ಅಂತ ಕರೀತಾರೆ. ಈ ಥರ ತೀರ್ಥಯಾತ್ರೆಗೆ ಒಂದು ಭಾಗ್ಯ ಇದೆ. ಇನ್ನು ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ಪ್ರಯತ್ನ ಜಾಸ್ತಿ, ಫಲ ಕಡಿಮೆ. ಇನ್ನು ಪತಿ ಪತ್ನಿಯರಲ್ಲೂ ಅನಾವಶ್ಯಕವಾಗಿ ಕಲಹ ಇರುತ್ತೆ. ಏನಂದರೆ ಒಂದು ಸಮಾಧಾನ ಪಡ್ಕೊಳ್ಬಹುದಾದ ಅಂಶ ಏನು ಅಂದರೆ ಯಾವಾಗ ಗುರುವಿನ ಸಂಚಾರ ಇರುತ್ತೋ, ಅಂದರೆ ಗುರುಬಲ ಯಾವಾಗಿರುತ್ತೋ ಆಗ ನಿಮಗೆ ಸ್ವಲ್ಪ ಸಮಾಧಾನಕರವಾಗಿ ಇರ್ತೀರಿ. ಘಟನೆಗಳು ಕೂಡ ಏನೇ ಒಂದು ಸುತ್ತಲೂ ಮುತ್ತಲು ವಾತಾವರಣದಲ್ಲಿ ಅನುಕೂಲಕರವಾಗಿ ನಿಮಗೆ ಆಗುತ್ತೆ. ಆದರೆ ರಾಜಕೀಯ ಜನರಿಗೆ ಏನಾದರೂ ಚುನಾವಣೆಯಲ್ಲಿ
ಸ್ಪರ್ಧೆ ಮಾಡ್ತಾರೆ ಅಂದರೆ ಖಂಡಿತ ಯಶಸ್ಸು ಸಿಗಲ್ಲ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದಿರಿ. ಈ ರೀತಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನೀವು ಈ ಸಲ ಏನು ಮಾಡಬೇಕು, ಶ್ರಮ ಜಾಸ್ತಿ ಪಡಬೇಕು. ಲಾಭ ಕಡಿಮೆ ಅದು ಫಿಕ್ಸ್, ಆದರೆ ಶ್ರಮ ಜಾಸ್ತಿ ಅಂತೂ ಪಡಿ, ಇಲ್ಲ ಇರೋ ಲಾಭನೂ ಹೊರಟೋಗ್ಬಿಡುತ್ತೆ. ಹಾಗಾಗಿ ಶ್ರಮವನ್ನು ಜಾಸ್ತಿ ಪಡಿ. ಇಷ್ಟೆಲ್ಲ ಇದ್ದಾಗ ನಾವು ಹೇಗೆ ಬಚಾವಾಗ್ಬೋದು? ಖಂಡಿತ ಆಗುತ್ತೆ. ಅದಕ್ಕೊಂದು ಪರಿಹಾರ ಇದೆ. ಏನು? ಪ್ರತಿನಿತ್ಯ ಹರಿವಾಯುಸ್ತುತಿಯ ಪಾರಾಯಣವನ್ನು ಮಾಡಬೇಕು. ಅಂದರೆ ವಾಯುದೇವರ ಅನುಗ್ರಹ ವಿಶೇಷವಾಗಿ ಆಗಬೇಕು. ಆದ್ದರಿಂದ ಪವಮಾನ ಹೋಮ ಮಾಡಿಸೋದು, ಹಾಗೆ ವಾಯುನಂದನಾಯ ನಮಃ ಅಂತ ಏನು ಈ ಮಂತ್ರ ಇದೆ ವಿಶೇಷವಾಗಿ ಪಾರಾಯಣವನ್ನು ಮಾಡಿ. ಪಾರಾಯಣ ಅಂದರೆ ಮತ್ತೆ ಮತ್ತೆ ಇದನ್ನು ಹೇಳ್ಕೊಳ್ತಾ ಇರಿ, ವಾಯುನಂದನಾಯ ನಮಃ ಅಂತ. ಹನುಮಂತನ ಅನುಗ್ರಹ, ವಾಯುದೇವರ ಅನುಗ್ರಹ ಆದರೆ ಖಂಡಿತವಾಗಿ ದಾಟ್ತೀರಿ ಕಷ್ಟಗಳನ್ನು. ಅಂದರೆ ಪ್ರತಿನಿತ್ಯ ಮಾಡಲೇಬೇಕು, ತಪ್ಪದೆ 108 ಸಲ ಮಾಡಲೇಬೇಕು. ಇಲ್ಲಾಂದರೆ ಇದೆಲ್ಲ ಕಷ್ಟಗಳಿಂದ ದಾಟೋದು ಬಹಳ ಕಷ್ಟ. ಹಾಗಾಗಿ ತಪ್ಪದೆ ಮಾಡಿ. ನಿಮ್ಮೆಲ್ಲರಿಗೂ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ಆಶಿಸ್ತಾ, ಮುಂದಿನ ರಾಶಿ ಧನುರಾಶಿ. ಇವರಿಗೆ ಈ ಸಂವತ್ಸರದಲ್ಲಿ 7, 8, 9ನೇ ಸ್ಥಾನದಲ್ಲಿ ಗುರುವಿನ ಸಂಚಾರ ಇರುತ್ತೆ. ವರ್ಷ ಪೂರ್ತಿ ಶನಿಗ್ರಹ 4ನೇ ಸ್ಥಾನದಲ್ಲಿ, ರಾಹುಕೇತುಗಳು 3, 9, 2, 8 ಅಂತ ಈ ಕ್ರಮವಾಗಿ ಈ ಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ. ಈ ವರ್ಷ ನಿಮಗೆ ಅನೇಕ ಶುಭ ಫಲ ಇರುತ್ತೆ. ವರ್ಷದ ಪ್ರಾರಂಭ ಆದಾಗ ಉತ್ಸಾಹ ಇರುತ್ತೆ, ಸ್ವಲ್ಪ ಅನುಕೂಲನೂ ಕೂಡ ಆಗತ್ತೆ. ಕೆಲವರಿಗೆ ಪ್ರಯತ್ನ ಪಟ್ಟರೆ ಜಾಸ್ತಿ ಕಂಕಣ ಭಾಗ್ಯನೂ ದೊರೆಯುತ್ತೆ. ಆದರೆ ವಾಹನದಿಂದ ಅಪಘಾತ ಇದೆ, ಹುಷಾರಾಗಿದೆ. ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸಮಸ್ಯೆ ಆಗತ್ತೆ, ಸ್ವಲ್ಪ ದುಡುಕ್ತೀರಿ. ಯಾರು ಹೇಳಿದ್ರೆ ಮಾಡಿಬಿಡಿ ಕೆಲಸನ, ಇಲ್ಲ ಆಮೇಲೆ ಮಾಡ್ತೀನಿ, ಉದಾಸೀನತೆ ತೋರಿಸೋದು ಕಷ್ಟ. ಅದರಿಂದ ಉದ್ಯೋಗದಲ್ಲಿ ಎಚ್ಚರಿಕೆಯಿಂದ ಇರಿ. ಆದರೆ ಗಂಡ ಹೆಂಡತಿಯಲ್ಲಿ ಜಗಳ ಏನಿಲ್ಲ, ಸಾಮರಸ್ಯ ಇರುತ್ತೆ. ಆದರೆ ಹಿರಿಯರ ಆರೋಗ್ಯದಲ್ಲಿ ಏರುಪೇರಾಗೋದ್ರಿಂದ ಅವ್ರಿಗೋಸ್ಕರ ನೀವು ಜಾಸ್ತಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಜಗಳ ಆಗೋ ಸಂಭವ ಇದೆ. ಅದರಿಂದ ಎಚ್ಚರದಿಂದ ಇರಿ. ಯಾಕೆಂದರೆ ಆಸ್ತಿ ವಿಷಯವಾಗಿ ಜಗಳ ಆಗೋ ಸಂಭವ ಇದೆ. ನನಗೆ ಬೇಕು ಅಂತ ಕಿತ್ತಾಟ ಆಗಿ ದೂರ ಆಗುವಂಥ ಸಂಭವ ಇದೆ, ಬಂಧುಗಳ ಜೊತೆಗೂ ಕೂಡ. ಅದರಿಂದ ಸಾಹಸದ ಕೆಲಸ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗಬೇಕು ಸುತ್ತಲೂ ಮುತ್ತಲೂ ಇರೋರ ಜೊತೆ. ಇನ್ನು ರಾಜಕಾರಣಿಗಳಿಗೆ ಅಲ್ಪ ನೆಮ್ಮದಿ ದೊರೆಯುತ್ತೆ, ಅವರು ಸ್ವಲ್ಪ ಕಷ್ಟಪಡಬೇಕಾಗಿ ಬರುತ್ತೆ. ಆದರೆ ಭಾಗ್ಯದಲ್ಲಿ ಚೆನ್ನಾಗಿರೋದ್ರಿಂದ ಉನ್ನತಿಯನ್ನು ಆಗಾಗ ಕಾಣ್ತೀರಿ. ಕೋರ್ಟ್ಗೋಸ್ಕರ ವಿಶೇಷವಾಗಿ ಅಲ್ಲಿ ಅಲೆದು ಖರ್ಚು ಮಾಡುವಂಥ ಯೋಗ ಇದೆ. ಸರಿ, ಇದಕ್ಕೆಲ್ಲ ಏನು ಪರಿಹಾರ? 2 ಪರಿಹಾರ ಇದೆ. ಒಂದು, ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕಿ ಪ್ರತಿನಿತ್ಯ ಶ್ರೀ ರಾಘವೇಂದ್ರಾಯ ನಮಃ ಹೇಳ್ಕೊಳ್ಳಿ. ಇಲ್ಲ ಗಣೇಶನ ಸ್ತೋತ್ರವನ್ನು ವಿಶೇಷವಾಗಿ ಹೇಳ್ಕೊಳ್ಳಿ. ವಸ್ತುತಃ ಅದು ಇದು ಅಂತಿಲ್ಲ, ಗಣೇಶನ ಹತ್ರನೂ ಹೋಗಬೇಕು, ರಾಯರ ಹತ್ರನೂ ಹೋಗಬೇಕು. ಇಬ್ಬರೂ ಕೂಡ ಜೀವನದಲ್ಲಿ ಬರೋ ಎಲ್ಲ ವಿಘ್ನಗಳಿಗೆ ಪರಿಹಾರವನ್ನು ಉಂಟು ಮಾಡ್ತಾರೆ. ಅದರಿಂದ ನಿಮಗೆಲ್ಲರಿಗೂ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಗುರುಗ್ರಹ 6, 7, 8ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಶನಿ ಇಡೀ ವರ್ಷ 3ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ರಾಹುಕೇತುಗಳು 2, 8, 1, 7 ಈ ಸ್ಥಾನಗಳಲ್ಲಿ ಕ್ರಮವಾಗಿ ಸಂಚಾರ ಮಾಡ್ತಾರೆ. ನಿಮಗೆ ಈ ವರ್ಷ ಅನೇಕ ಮಿಶ್ರ ಫಲ ಇರುತ್ತೆ. ವರ್ಷಾರಂಭ ಸ್ವಲ್ಪ ಸವಾಲುಗಳೇ ಇರುತ್ತೆ, ಆದರೆ ಸಾಹಸದ ಕೆಲಸ ಇರುತ್ತಲ್ಲ, ಅದ್ರಲ್ಲಿ ನಿಮಗೆ ಯಶಸ್ಸು ಖಂಡಿತ ಸಿಗತ್ತೆ. ನಿಮ್ಮ ಸಹೋದರನೊಂದಿಗೆ ಉತ್ತಮವಾದ ಬಾಂಧವ್ಯ ಇರುತ್ತೆ. ಗುರು ಮತ್ತು ರಾಹು ಪ್ರಭಾವ ಇರೋದ್ರಿಂದ ಭಿನ್ನಾಭಿಪ್ರಾಯ ಬರ್ಬೋದು ಗಂಡ ಹೆಂಡತಿಯರಲ್ಲಿ, ಕೌಟುಂಬಿಕ ಕಲಹ ಉಂಟಾಗಬಹುದು. ಕೆಲವರಿಗೆ ವಾಹನದ ಅಪಘಾತ ಸಂಭವನೂ ಇದೆ. ಹಾಗಾಗಿ ಎಚ್ಚರದಿಂದ ಇರಿ. ಅಧಿಕ ಲಾಭ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಗೆ ಆಗಲ್ಲ. ನೌಕರ ವರ್ಗದವ್ರಿಗೆ ಇದೆ, ಆದರೆ ಸುಮ್ಮನೆ ಕಿರಿಕಿರಿ ಮಾಡ್ತಾ ಇರ್ತಾರೆ ಮೇಲಧಿಕಾರಿಗಳು, ಅದೆಲ್ಲ ಅನುಭವಿಸ್ತೀರಿ. ಇನ್ನು ಜೂನ್ನಿಂದ ಅಕ್ಟೋಬರ್ ಒಳಗಡೆ ವಿವಾಹ ಯೋಗ ಇದೆ, ಅದಕ್ಕೆ ಸ್ವಲ್ಪ ಪ್ರಯತ್ನ ಜಾಸ್ತಿ ಪಡಬೇಕು. ಇನ್ನು ನವೆಂಬರ್ ಆದಮೇಲೆ ಪತಿ ಪತ್ನಿಯರಲ್ಲಿ ಅನಾವಶ್ಯಕವಾಗಿ ಕಲಹ ಪ್ರಾರಂಭ ಆಗುತ್ತೆ, ಮತ್ತು ಜಾಸ್ತಿ ಖರ್ಚು ಮಾಡುವಂಥ ಯೋಗ ಇದೆ. ಕೋರ್ಟು ಕಚೇರಿಯಿಂದ ದೂರ ಇರಿ, ಈ ವರ್ಷ ಹೋಗಬೇಡಿ ಜಾಸ್ತಿ. ಆದ್ದರಿಂದ ಇದನ್ನೆಲ್ಲವನ್ನು ನೋಡಿದಾಗ ಏನು ಪರಿಹಾರ ಇದಕ್ಕೆ? ಪ್ರತಿನಿತ್ಯ ಮಾಡಲೇಬೇಕಿದೆ. ಏನು? ರಾಘವೇಂದ್ರ ಸ್ತೋತ್ರವನ್ನು ಪಾರಾಯಣ ಮಾಡಿ. ಒಂದು ಪೂಜ್ಯಾಯ ರಾಘವೇಂದ್ರಾಯ 108 ಸಲ ಹೇಳಿ, 1008 ಸರಿ ಶ್ರೀರಾಘವೇಂದ್ರಾಯ ನಮಃ ಹೇಳಿ. ಇಲ್ಲ ಪ್ರತಿನಿತ್ಯ ತಪ್ಪದೆ ಇಡೀ ಶ್ರೀ ಪೂರ್ಣಬೋಧ ಸ್ತೋತ್ರ ಹೇಳ್ಕೊಳ್ಳಿ. ಮತ್ತು ಆಗಾಗ ಗುರುವಾರ ಹೋಗಿ ದರ್ಶನವನ್ನು ಮಾಡಿ ತಪ್ಪದೆ.
ಅಲ್ಲೇನಾದ್ರು ಗುರುರಾಯರಿಗೆ ಸೇವೆಯನ್ನು ಬರೆಸ್ಬೇಕು ಅಂದರೆ ಖಂಡಿತವಾಗಿ ಸೇವೆಯನ್ನು ಬರೆಸಿ, ಪ್ರಸಾದವನ್ನು ಇಸ್ಕೊಳ್ಳಿ. ಮಂತ್ರಾಕ್ಷತೆಯನ್ನು ಯಾವಾಗಲೂ ತಲೆ ಮೇಲೆ ಹಾಕ್ಕೊಳ್ಳಿ ದಿನ. ಆದರೆ ಹಾಕ್ಕೊಂಡ ಮಂತ್ರಾಕ್ಷತೆ ಕೆಳಗೆ ಬೀಳಬಾರ್ದು, ಆ ಥರ ಹಾಕ್ಕೊಳ್ಳಿ. 2 ಕಾಳಾದರೂ ಸರಿ, ಆದರೆ ಭಕ್ತಿ ಶ್ರದ್ಧೆಯಿಂದ ಹಾಕ್ಕೊಳ್ಳಿ. ಖಂಡಿತ ರಾಯರು ನಿಮಗೆ ಅನುಗ್ರಹ ಮಾಡ್ತಾರೆ, ಯಾವುದೇ ತೊಂದರೆ ಆಗೋದಿಲ್ಲ. ಈ ರೀತಿಯಲ್ಲಿ ನೀವೆಲ್ಲರಿಗೂ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಗುರು ಈ ವರ್ಷದಲ್ಲಿ 5, 6 ಮತ್ತು 7ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಶನಿ ಇಡೀ ವರ್ಷ 2ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ರಾಹು ಕೇತು 1, 7, 12, 6 ಈ ಸ್ಥಾನದಲ್ಲಿ ಕ್ರಮವಾಗಿ ಸಂಚಾರವನ್ನು ಮಾಡ್ತಾನೆ. ಈ ವರ್ಷ ನಿಮಗೆ ಒಂದು ಸಂತೋಷದ ವಿಷಯ ಏನು ಅಂದರೆ, ಗುರುಬಲ ಇರೋದ್ರಿಂದ ಕೊನೆಯ ಪಾದದ ಸಾಡೆ ಸಾತಿ ಏನಿದೆ ಅದರ ಅನಿಷ್ಟ ಕಡಿಮೆ ಆಗುತ್ತೆ. ಸಾಡೆ ಸಾತಿಯಿಂದ ಹೆದರ್ತಾ ಇದ್ರಿ ಇಷ್ಟು ದಿವಸ, ಈಗ ಕಡಿಮೆ ಆಗ್ತಾ ಹೋಗುತ್ತೆ. ಉತ್ತಮ ಫಲ ನಿಮಗೆ ಅನೇಕ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಶಸ್ಸು ಖಂಡಿತ. ಯುವಕರಿಗೆ ಕಂಕಣ ಭಾಗ್ಯ ಇದೆ. ಉದ್ಯೋಗ ಕ್ಷೇತ್ರದಲ್ಲಿರೋರಿಗೆ ಒಳ್ಳೆಯ ಪ್ರಯತ್ನ ಪಡಿ, ಒಳ್ಳೆಯದಾಗತ್ತೆ. ಆದರೆ ಶನಿ ರಾಹು ಕೇತು ಇದ್ದಾಗ ಸ್ವಲ್ಪ ಕುಟುಂಬದಲ್ಲಿ ಜಾಸ್ತಿ ಜಗಳ, ಪತಿ ಪತ್ನಿಯರಲ್ಲೂ ಅನಾವಶ್ಯಕ ವಿರಸ. ಇನ್ನೊಂದು ಆಶ್ಚರ್ಯ, ವಾಮಾಚಾರದ ಪ್ರಭಾವ ಇರುತ್ತೆ, ಹುಷಾರು. ಅದರಿಂದ ಏನೇನೋ ತುಳ್ಕೊಂಡು ಹೋಗಬೇಡಿ, ಎಲ್ಲೆಲ್ಲೋ ಹೋಗಬೇಡಿ, ಯಾವುದ್ಯಾವುದೋ ಗೊತ್ತಿಲ್ಲದೆ ಇರೋ ಅಪರಿಚಿತ ಸ್ಥಳಕ್ಕೆ. ಈಗ ಅಮಾವಾಸ್ಯೆ ಹುಣ್ಣಿಮೆ ಈ ಥರದ್ದೆಲ್ಲ ಇದ್ದಾಗ ಮನೇಲಿ ಹೇಳ್ತಾರೆ ಹಿರಿಯರು ಪ್ರಯಾಣ ಮಾಡಬೇಡಿ ಅಂತ, ಅದು ಹೊರಟು ಬಿಡೋದು. ಈ ಥರ ಮಾತುಗಳನ್ನು ಕೇಳ್ದೇನೆ ನಾವೇ ದುಡುಕ್ ನಿರ್ಧಾರ ತೊಗೊಂಡು ಮಾಡಿಬಿಡ್ತೀವಿ ಅಂತ ಹೀಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ವಿಶೇಷವಾಗಿ ನಿಮಗೆ ತಾಯಿಯ ಆರೋಗ್ಯದ ಕಡೆ ಗಮನ ಇರಬೇಕು. ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಆಗಲಿಕ್ಕೆ ಸಂಭವ ಇದೆ. ಮತ್ತು ನೀವು ವಾಹನ ಓಡಿಸೋರಾಗಿದ್ದರೆ ಎಚ್ಚರದಿಂದ ಓಡಿಸಿ. ಆದರೆ ವ್ಯಾಪಾರ ವ್ಯವಹಾರ ಮಾಡೋರಿಗೆ ತೊಂದರೆ ಇಲ್ಲ, ಅವರಿಗೆ ಲಾಭ ದೊರೆಯುತ್ತೆ. ಒಳ್ಳೊಳ್ಳೆ ವೈಭವದ ವಸ್ತುಗಳನ್ನ ತಗೊಳ್ತೀರಿ, ಖರ್ಚಾಗತ್ತೆ, ಅಯ್ಯೋ ದುಡ್ಡು ಕಡಿಮೆ ಅಂತ ಅನ್ನಿಸ್ಬೋದು. ಆದರೆ ಗುರುಬಲ ಇದೆ, ಅದರಿಂದ ನಿಮಗೆ ನಿವಾರಣೆ ಆಗುತ್ತೆ ಕಷ್ಟಗಳು. ಆದರೆ ಒಟ್ಟಾರೆ ನೋಡಿದಾಗ ನಿಮಗೆ ಮಿಶ್ರ ಫಲ ಈ ವರ್ಷದಲ್ಲಿದೆ. ಮಿಶ್ರ ಫಲವನ್ನು ಸರಿಯಾಗಿ ಮಾಡ್ಕೊಳ್ಬೇಕು ಅಂದರೆ ಇಬ್ಬರು ಅನುಗ್ರಹಿಸಬೇಕು, ಒಂದು ದುರ್ಗಾದೇವಿ ಮತ್ತೊಂದು ಹನುಮಂತ ದೇವಿ. ಅದರಿಂದ ವಿಶೇಷವಾಗಿ ದುರ್ಗಾದೇವಿಯ ಆರಾಧನೆ, ಹನುಮಂತ ದೇವರ ಆರಾಧನೆ. ನಿಮಗೆ ಬರೋ ದುರ್ಗಾದೇವಿಯ ಸ್ತೋತ್ರ ದುರ್ಗಾ ಸುಳಾದಿ, ಹನುಮಂತರ ಸ್ತೋತ್ರ, ಹನುಮಂತನ ಆರಾಧನೆ. ಆಯಾಯ ವಾರ ಬಂದಾಗ ಹೋಮ ಆಗಬಹುದು, ಪ್ರದಕ್ಷಿಣೆ ಆಗಬಹುದು, ದೀಪವನ್ನು ಹಚ್ಚೋದಾಗ್ಬೋದು. ಅನೇಕ ರೀತಿಯ ಸೇವೆಯನ್ನು ಮಾಡಿ ಖಂಡಿತ ಆ ದುರ್ಗಾದೇವಿ ಹನುಮಂತ ದೇವ ನಿಮಗೆ ಅನುಗ್ರಹಿಸ್ತಾನೆ ಅಂತ ಆಶಿಸ್ತಾ, ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಗುರು 4, 5, 6ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಶನಿ ಇಡೀ ವರ್ಷ 1ನೇ ಸ್ಥಾನದಲ್ಲಿ ಸಂಚಾರ. ರಾಹು ಕೇತುಗಳು 12, 6 ಮತ್ತು 11, 5 ಈ ಸ್ಥಾನದಲ್ಲಿ ಕ್ರಮವಾಗಿ ಸಂಚಾರ ಮಾಡ್ತಾರೆ. ಈ ವರ್ಷ ನಿಮಗೆ ಶುಭ ಫಲಕ್ಕಿಂತ ಅಶುಭ ಫಲನೇ ಜಾಸ್ತಿ. ಯಾಕೆಂದರೆ ಸಾಡೆ ಸಾತಿ ಬೇರೆ ಇದೆ, ಗುರುಬಲ ಇರಲ್ಲ, ಅನೇಕ ಸವಾಲುಗಳನ್ನು ನೀವು ಎದುರಿಸಬೇಕಾಗಿ ಬರುತ್ತೆ. ವಿವಾಹದಲ್ಲಿ ಅನೇಕ ತಡೆಗಳು ಉಂಟಾಗುತ್ತೆ. ಹಾಗೆ ನೀರಿಗೆ ಸಂಬಂಧಪಟ್ಟ ಹಾಗೆ, ಉದರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ತೊಂದರೆ. ಅಂದರೆ ಎಲ್ಲೆಲ್ಲೋ ನೀರು ಕುಡಿಬೇಡಿ, ಶುದ್ಧವಾದ ನೀರನ್ನು ಕುಡಿಯಿರಿ. ಯಾವಾಗಲೂ ಶುದ್ಧವಾದ ನೀರನ್ನು ಎಲ್ಲರೂ ಕುಡಿಬೇಕು ನಿಜ. ವಿಶೇಷವಾಗಿ ಈ ವರ್ಷದಲ್ಲಿ ಯಾರೋ ಕೊಟ್ಟರು ಅಂತ ಹಾಗೆ ಕುಡಿದು ಬಿಡೋದು ಆಗಲಿ, ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಚೆನ್ನಾಗಿ ಸಾಮಾನ್ಯವಾಗಿ ಬಿಸಿ ನೀರನ್ನೇ ತಗೊಳ್ಳಿ, ಅಲ್ಪ ಸ್ವಲ್ಪನಾದರೂ ತಗೊಂಡೆ ನೀವು ಕಾಲವನ್ನು ಕಳೀರಿ. ಇಲ್ಲ ಅಂದರೆ ವಿಘ್ನಗಳು ಬರಲಿಕ್ಕೆ ಅವಕಾಶ ಇದೆ. ಇನ್ನು ಪತಿ ಪತ್ನಿಯರಲ್ಲಿ ಅನವಶ್ಯಕವಾಗಿ ಕಲಹ ಉಂಟಾಗತ್ತೆ. ಆದರೆ ಅನುಕೂಲ ದಿವಸ ಇದೆ. ಯಾವ ತಿಂಗಳಿನಿಂದ ಅಂದರೆ ಜುಲೈ ತಿಂಗಳಿನಿಂದ ಅಕ್ಟೋಬರ್ವರೆಗೆ ಅನುಕೂಲ ದಿವಸ ಇದೆ. ಇನ್ನು ವಾದ ವಿವಾದ ಆಗಬಹುದು, ಕೋರ್ಟ್ ಕಚೇರಿ ಆಗಬಹುದು, ಕೈ ಹಾಕಿದರೆ ಅಪಜಯನೇ ಖಂಡಿತ, ಜಯ ಇಲ್ಲ ಈ ಸಲ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಪ್ರಯೋಗ ಅಂತ ಮಾಡಲಿಕ್ಕೆ ಹೋಗಬೇಡಿ. ಏನಿದೆಯೋ ಅದನ್ನೇ ಮುಂದುವರಿಸ್ಕೊಂಡು ಹೋಗಿ. ರಾಜಕೀಯ ಜನರಿಗೆ ತಾವು ಅಂದ್ಕೊಂಡಾಗ ಯಶಸ್ಸು ಸಿಗಲ್ಲ. ವಾಮಾಚಾರ ತೊಂದರೆನೂ ಕೆಲವರಿಗೆ. ಹಾಗಾಗಿ ಎಚ್ಚರ ಇರಲಿ. ವಿದ್ಯಾರ್ಥಿಗಳಿಗೆ ಉತ್ತಮ ಕಾಲ ಅಲ್ಲ. ಕೆಲವು ಸಲ ನಿಮ್ಮ ಮೇಲೆ ಅಪವಾದ ಹಾಕ್ತಾರೆ, ಅನುಭವಿಸ್ಬೇಕಾಗಿ ಬರುತ್ತೆ. ಸ್ವಲ್ಪ ಶತ್ರುಗಳ ದಮನನೂ ಆಗುತ್ತೆ ದೇವರ ಅನುಗ್ರಹದಿಂದ. ನೀವೆಲ್ಲ ಮಾಡಬೇಕಾಗಿದ್ದ ಕೆಲಸ ಪವಮಾನ ಹೋಮ ಮಾಡಿಸೋದು, ಪವಮಾನನ ಅನುಗ್ರಹ. ಪವಮಾನ ಅಂದರೆ ಪ್ರಾಣದೇವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ಪವಮಾನಾಯ ನಮಃ ಅಂತ ಹೇಳ್ಕೊಡಿ, ಅದೇ ಒಂದು ದೊಡ್ಡ ಮಂತ್ರ. ಆದರೆ 108, 1008 ಜಾಸ್ತಿ ಸಂಖ್ಯೆಯಲ್ಲಿ ಮಾಡಬೇಕು. ಒಂದ್ಸರಿ ಹೇಳಿಬಿಟ್ರೆ ಅನುಗ್ರಹ ಮಾಡ್ತಾನೆ, 106 ಸಲ ಕರಿಬೇಕು. ಒಬ್ಬರ ಕೈಯಲ್ಲಿ ನಾವು ಕೆಲಸ ಮಾಡಿಸ್ಕೊಬೇಕು ಅಂದರೆ, ನಮಗೆ ಬೇಕು ಅಂತ ಆದರೆ 1000 ಸಲ ಅವ್ರ ತಲೆ ತಿಂದಾದರೂ ಮಾಡಿಸ್ಕೊಳ್ತೀವಿ.
ಅಂತಲ್ಲಿ ದೇವರನ್ನು ಎಷ್ಟು ತಲೆ ತಿನ್ಬೇಕು, ದಿವಸ ತಲೆ ತಿಂತಾ ಇರಬೇಕು. ಅಂದ್ರೆ ಏನರ್ಥ? ದಿವಸ ಅವನ ಬಗ್ಗೆ ಸ್ಮರಣೆ ಮಾಡ್ತಾ ಇದ್ರೆ ದೇವತೆ ಆಗಲಿ ಗುರು ಆಗಲಿ ಖಂಡಿತ ಬರ್ತಾರೆ. ಯಾಕಂದ್ರೆ ನಮ್ಮ ಥರ ಬೇಕಾದಷ್ಟು ಜನ ಇರ್ತಾರೆ. ಇವ್ರು ನಾವು 1008 ಮಾಡ್ತಾ ಇದ್ರೆ ಇನ್ನೊಬ್ರು 10,000 ಮಾಡ್ತಾ ಇರ್ತಾರೆ ಜಪ. ಹಾಗಾಗಿ ನಾವು ಎಷ್ಟೆಷ್ಟು ಮಾಡ್ತೀವೋ ಅಷ್ಟು ಬೇಗ ಗುರುಗಳಾಗಲಿ ದೇವತೆಗಳಾಗಲಿ ದೇವರಾಗಲಿ ಅನುಗ್ರಹವನ್ನು ಮಾಡ್ತಾರೆ. ತಪ್ಪದೇ ಇವೆಲ್ಲವನ್ನು ಮಾಡಿ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಹೋದ ವರ್ಷ ರಾಶಿ ಭವಿಷ್ಯ ಕೇಳಿದಾಗ ಕೆಲವರಿಗೆ ಕಷ್ಟ, ಕೆಲವರಿಗೆ ಸುಖ ಅಂತಿತ್ತು. ಈ ವರ್ಷ ಉಲ್ಟಾಗಿರ್ಬೋದು, ಹೋದ್ಸಲಿ ಅವ್ರಿಗೆ ಕಷ್ಟ ಸರಿ ನಮಗೆ ಸುಖ ಅಂತ. ಆದರೆ ಇದನ್ನು ತಲೆಯಲ್ಲಿ ಇಟ್ಕೊಂಡಿರ್ಬೇಕು, ಎಂಥ ಕಷ್ಟಗಳಿದ್ರೂ ದೇವರು ನಮಗೆ ಅನುಕೂಲ ಮಾಡಲಿಕ್ಕೋಸ್ಕರ ಅನೇಕ ಪರಿಹಾರಗಳನ್ನು ಹೇಳಿರ್ತಾರೆ. ಕೆಲವರು ಹೋದ ವರ್ಷ ಜಾಸ್ತಿ ಪರಿಹಾರ ಮಾಡ್ಕೊಳ್ಬೇಕಾಗಿ ಬಂತು, ಕೆಲವರಿಗೆ ಈ ವರ್ಷ ಜಾಸ್ತಿ ಪರಿಹಾರ ಮಾಡ್ಕೊಳ್ಬೇಕು. ಅಂತೂ ಸಮಸ್ಯೆಗೆ ಪರಿಹಾರ ಇಲ್ಲವೇ ಇಲ್ಲ ಅಂತಿಲ್ಲ, ಪರಿಹಾರ ಆಗದೇ ಇರುವ ಸಮಸ್ಯೆ ಅಂತಿಲ್ಲ. ಖಂಡಿತ ಪರಿಹಾರ ಸಿಗತ್ತೆ, ಆದರೆ ಸ್ವಲ್ಪ ವಿಳಂಬ ಆಗ್ಬೋದು. ಆ ವಿಳಂಬ ಆಗೋ ಏನು ಕಾಲ ಇದೆ ಅಲ್ಲಿವರೆಗೂ ಸ್ವಲ್ಪ ದುಃಖ ಪಡಬೇಕಾಗಿರುವಂಥ ಒಂದು ಸಂದರ್ಭ ಇದೆ. ಅದನ್ನು ದಾಟಬೇಕು ಅಂದರೆ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಅನೇಕ ಪರಿಹಾರಗಳನ್ನು ಶಾಸ್ತ್ರದಲ್ಲಿ ಏನು ತಿಳಿಸಿದ್ದಾರೆ, ಆ ಎಲ್ಲ ಪರಿಹಾರಗಳನ್ನು ನಾವು ಪ್ರತಿಯೊಂದು ರಾಶಿಯ ಒಂದು ವಿವರಣೆಯ ಸಂದರ್ಭದಲ್ಲಿ ನೋಡಿದ್ವಿ. ಈ ಪರಿಹಾರಗಳಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ, ಕೆಲವು ಸಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಆ ಥರ ಡೌಟ್ ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಪರಿಹಾರದ ಬಗ್ಗೆ ಏನೇ ಡೌಟ್ಸ್ಗಳಿದ್ರು ಅದನ್ನು ಕ್ಲಿಯರ್ ಮಾಡಲಾಗುತ್ತೆ ಅಂತ ತಿಳಿಸ್ತಾ, ಮುಂದೆ ಸದ್ಯದಲ್ಲೇ ಯುಗಾದಿಯ ಆಚರಣೆ ಹಾಗೂ ಪಂಚಾಂಗ ಶ್ರವಣದ ಸಂಚಿಕೆಗಳೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಅಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಹರಿವಾಯು ಗುರುಗಳ ವಿಶೇಷ ಅನುಗ್ರಹ ಆಗಲಿ, ಈ ಸಂವತ್ಸರ ಶುಭಕರವಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.